ಆಯ್ತು. ಸಹಜರನ್ನು ನಿಲ್ಲು ಕ್ಷಣದಲ್ಲಿ ಏನೋ ಗೌರವ ಸಮಾನ ಬಲದಲ್ಲಿ ಹೋರಾಡಿ ನಿನ್ನ ಸತ್ವವನ್ನು ತೋರುವುದುಡಿದು ರಥಗಳನ್ನು ಆನೆಗಳನ್ನು ಕುದುರೆಗಳನ್ನು ನಾಶ ಮಾಡಿದರಲ್ಲಿ ನಿನ್ನ ಸಾಮರ್ಥ್ಯ ಪ್ರಕಟವಾಯಿತು. ಹೀನ ಬಲವನ್ನು ಅಥವಾ ದುರ್ಬಲರನ್ನು ಸೋಲಿಸುವುದರಲ್ಲಿ ನಿನ್ನ ಸಾಹಸವಲ್ಲ, ಇದೋ ಛಲರಂಕ ಮಲ್ಲನನ್ನು ಇದನ್ನೇ ಕಾಯ್ತಾ ಇದ್ದವ ನಾನು. ನಿನ್ನ ತನುಜರು ಎಲ್ಲ ಹೋಗಿದ್ದಾರೆ, ಒಬ್ಬ ಉಳಿದಿದ್ದೀಯ. ಈಗಿನ ಈ ಯುದ್ಧದಲ್ಲಿ ಅವರಿದ್ದಲ್ಲಿಗೆ ನಿನ್ನನ್ನು
ಸಾಧ್ಯವಾಗೋದಿಲ್ಲ. ಹಾಗೆ ಬಿಡು, ಭೀಮನ ಕಣ್ಣು ತಪ್ಪಿಸಿ ಹೋಗಿ ಬದುಕಿಕೊಳ್ತೇನೆ ಎಂಬ ಹಾಗೆ ಭಾವಿಸಬೇಡ. ಎಲ್ಲೇ ಹೋಗಲಿರು, ಅಪ್ಪಣವನ್ನೇ ಆಗಲಿ ನಿನ್ನನ್ನು ಬಿಡಲಾರೆ. ನೀರೊಳಗೆ ಸೇರಿ ನಿನ್ನನ್ನು ಬಿಡಲಾರೆ. ಹೆಚ್ಚೇನು ನಿನ್ನ ತಾಯಿಯ ಗರ್ಭದ ಒಳಗೆ ಹೋದರೂ ಸಮೇತ ಅಲ್ಲಿಂದ ಎಳೆದು ಹಾಕಿ ನಿನ್ನನ್ನು ಕೊಲ್ತೇನೆ. ಸಮಯ ಕಾಯ್ತೇನೆ, ನೋಡೋಣ. ಭಯದೋಳ್ ಅತಿ ಮರುಗಿಯೇ ಗುರುಬಾದಿಯು ಭಯದೋ ಅತಿ ಮರುಗಿ 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 ಸರಿದ ಇಂದ್ರಾದೀಶ ಮುಖನಾಗಿಯೇ ಭೀಮಸೇನನ ರುದ್ರಾಟ್ಟಹಾಸ ನನ್ನ ಕಿವಿಗಳಿಗೆ ಅಪ್ಪಳಿಸುತ್ತೆ. ಆ ಮೂದಲಿಕೆಯ ಒಂದೊಂದು ಮಾತುಗಳು ಶೂಲವಾಗಿ ನನ್ನ ಮೈಯನ್ನಿರಿಯುತ್ತಿವೆ. ಗಾಳಿಯ ಮಗನೆಂಬುದನ್ನು ಅವ ಸ್ಪಷ್ಟಪಡಿಸಿದನು. ಆತನ ಧ್ವನಿ ಗಾಳಿಗೆ ಅಲೆ ಅಲೆಯಾಗಿ ನನ್ನ ಕಿವಿಯನ್ನು ಸೇರುವುದಕ್ಕೆ ಕಾರಣ ಮಾರುತನಲ್ಲಿ ಮಗನಿಗೆ ಸಹಕಾರಿಯಾಗಿದ್ದಾನೆ. ಏಕಾಂಗಿಯಾಗಿ ಪೂರ್ವ ದಿಶಾಮುಖನಾಗಿ ರಣಭೂಮಿಯಲ್ಲಿ ಮುಂದೆ ಮುಂದೆ ಸಾಗಿದರೆ ಕುರುಕ್ಷೇತ್ರದ ನಾನಾ ರಸೋತ್ಪಾದಕವಾದ ವಿವಿಧ ದೃಶ್ಯಗಳನ್ನು ನೋಡುತ್ತಾ ನೋಡುತ್ತಾ ಮುಂದೆ ಬಂದವನು ಹೆಣಗಳ ಪರ್ವತವನ್ನು ಏರಿ ಇಳಿದು ಒಬ್ಬನೇ ಮುಂದೆ ಸಾಗಿದರೆ ಯುದ್ಧ ಭೂಮಿಯಲ್ಲಿ ಅಳಿದು ಬಿದ್ದರು. ವೀರ ಯೋಧರ ನೆತ್ತರೂ ಮಳುಗಟ್ಟಿದೆ. ಚಾಮರವನ್ನು ಶ್ವೇತಛತ್ರವನ್ನು ವಂದಿಗಳನ್ನು ದೂರಕ್ಕೆ ಕಳುಹಿಸಿ ಮುಂದೆ ಯುದ್ಧ ಭೂಮಿಯ ದಾರುಣ ದೃಶ್ಯ. ಇದಕ್ಕೆಲ್ಲ ಯಾರನ್ನು ಕಾರಣರೆಂದು ನಾನು ಆರೋಪಿಸಿದೆ. ಯಾರು ಕೇಳಿದರು ಸುಯೋಧನ ನೀನು ಹೊಣೆ. ಮಕ್ಕಳನ್ನು ಕಳೆದುಕೊಂಡ ತಂದೆ ತಾಯಿಗಳು, ಗಂಡಂದಿರನ್ನು ಕಳೆದುಕೊಂಡ ಹೆಮ್ಮಕ್ಕಳು, ತಂದೆ ತಾಯಿಗಳನ್ನು ಕಳೆದುಕೊಂಡಿರುವ ಮಕ್ಕಳು ಸುಯೋಧನನಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಗೌರವ, ನಿನ್ನಿಂದ ನಮ್ಮ ಜೀವನ ಬರಡಾಯಿತು. ಎಷ್ಟು ಯೋಚಿಸಿದರು ನನಗೆ ಪರಾಭವಕ್ಕೆ ಕಾರಣವೇನೆಂದು
ನಿರ್ಣಯವಾಗಿ ಹೌದು ಯಾರು ಏನಿತ್ತು ಎನಿತು ಬಲವಿರಲು ಮತ್ತೆ ನೀತು ಸಂಪದವಿರಲು ಎನಿತು ಬಲ ಇರಲು ಮತ್ತೆ ನೀತು ಸಂಪದ ಇರಲು ಎನಿತು ಭಟರಿರಲು ಮುದದಿಂದ ಎನಿದು ಭಟರಿರಲು ಮುದದಿಂದ ಎನ್ನುವುದೇ ನೈದೈವ ಬಲವಿಲ್ಲ ಇದರಿಂದ ಎನ್ನುವುದೇ ದೈವ ಬಲ ಇಲ್ಲ ಇದರಿಂದ ಇದಿದಾದುದರದ ಕೇಳದ ಇರಿದಾದುದರದ ಎನಿದು ಬಡರಿರಲು ಮುದದಿಂದ ಎನ್ನುವುದೇ ನೈದೈವ ಬಲವಿಲ್ಲ ಇದರಿಂದ ಇರಿದಾದುದರದ ಕೇಳದ ಏನಿದ್ದರೆ ಹೌದಾ ದೈವಾನುಗ್ರಹ ವಂಚಿತನಾದಂತಹ ಮನುಷ್ಯ ಸೋಲನ್ನನುಭವಿಸಲೇಬೇಕು. ಸತ್ಯದ ಅನುಭವ ನನಗಾಗುತ್ತಿದೆ. ಧನಬಲವಿತ್ತು, ಸೇನಾಬಲವಿತ್ತು, ಜನಬಲವೂ ಇತ್ತು. ಆದರೆ ಯುದ್ಧದಲ್ಲಿ ನಾನು ಸೋತಿದ್ದೇನೆ. ದೈವಾನುಗ್ರಹ ನನ್ನನ್ನು ಒಲಿದು ಕೃಪೆಯಿಂದ ನೋಡುವುದಕ್ಕೆ ಯಾವ ದೇವರು ಬರುವುದಕ್ಕೆ ಸಾಧ್ಯ? ತಾಯಿಯನ್ನು ದೇವರೆಂದು ತಿಳಿ, ತಂದೆಯನ್ನು ದೇವರೆಂದು ತಿಳಿ, ಗುರುವನ್ನು ದೇವರೆಂದು ತಿಳಿ, ಹಿರಿಯರನ್ನು ಗೌರವದಿಂದ ನೋಡು. ಲೌಕಿಕರಿಗೆ ಸನಾತನಿಗಳು ಸೂಚನೆಯನ್ನು ನೀಡುತ್ತಾರೆ, ಇದು ಧರ್ಮ ಎಂದು ಸಾರ್ತಾರೆ. ನನಗೆ ನಮ್ಮಪ್ಪ ಧೃತರಾಷ್ಟ್ರ ಭೂಪತಿ ಕಾಣದ ಕಣ್ಣುಗಳಿಂದ ನೀರನ್ನು ನಿಲ್ಲಿಸುತ್ತ, ಮಗನೇ ಯುದ್ಧ ಬೇಡ, ಸಾರಿ. ತಂದೆಯ ಮಾತು ನನಗೆ ಪಥ್ಯವಾಗಲಿಲ್ಲ. ನಮ್ಮಮ್ಮ ಗಾಂಧಾರಿ ದೇವಿ ಅಡಿಗಡಿಗೆ ಹೇಳುತ್ತೀವಿ, ಬೇಡ, ಯುದ್ಧ ಬೇಡ. ತಾಯಿಯನ್ನು ಗೌರವಿಸಿ. ಗುರುಗಳು ಹೇಳಿ, ಭಗವದ್ಭಕ್ತರಲ್ಲಿ ದ್ವೇಷ ಸರಿಯಲ್ಲ. ಅವರದ್ದಾದ ರಾಜ್ಯವನ್ನು ನೀನು ಕೊಟ್ಟರೆ ಒಂದಾಗಿ ಸುಖವಾಗಿರುವುದಕ್ಕೆ ಸಾಧ್ಯವಿರುವುದು. ಅವರನ್ನು ಉಪೇಕ್ಷಿಸಿದೆ. ಯಾವ ಅಧಿಷ್ಠಾನದಲ್ಲಿ ದೇವರನ್ನು ಕಾಣಬೇಕೆಂದು ನಮಗೆ ಮನೀಷಿಗಳು ಸೂಚನೆಯನ್ನು ನೀಡುವರು, ಅದನ್ನೆಲ್ಲ ತಿರಸ್ಕರಿಸಿದಂತಹ ನನ್ನನ್ನು ಅನುಗ್ರಹಿಸುವ ದೇವರಿಯ ಯಾರೂ ಇಲ್ಲ. 11 ಚೋಹಿಣಿ ಸೇನೆಯನ್ನು ಕೂಡಿ ಕುರುಕ್ಷೇತ್ರವನ್ನು ಸೇರಿದವನ. ನಮ್ಮ ಸೇನೆ ಹೇಳ ಹೆಸರಿಲ್ಲದಂತೆ ನಾಶವಾಗಿದೆ. ಕೃಪಾಚಾರ್ಯರು, ಅಶ್ವತ್ಥಾಮನು, ಕೃತವರ್ಮ, ನಾನು ನಾಲ್ವರನ್ನು ಬಿಟ್ಟರೆ ನನ್ನ ಸೇನೆಯಲ್ಲಿ ದೇವರ ದಯೆ ಇಲ್ಲದೆ ನನಗೆ ಹೀಗಾಗಿ
ನನ್ನನ್ನು ಅನುಗ್ರಹಿಸುವುದಕ್ಕೆ ಬರುವ ದೇವರಿಗೆ ಯಾರ ನೆರವೂ ಇಲ್ಲದೆ ನಾನೊಬ್ಬನೇ ಮುಂದುವರಿಯುವಂತಹ ಸ್ಥಿತಿಗೆ ಒಳಗಾಗಿದ್ದೇನೆ. ಈಗ ನನ್ನಲ್ಲಿ ಉಳಿದಿರುವುದು ಗದೆ, ಬೇರೇನೂ ಇಲ್ಲ. ಆ ಗದಾದಂಡವನ್ನು ಪರಿಯುದಿಯ ರಕ್ತದೋ ಗುಳಿಯಲಿ ಪರಿಯುದಿಯ ರಕ್ತದೋ ಗುಳಿಯಲಿ ಹೆಮ್ಮಡುವ ಉತ್ತರಿದುತ್ತ ಹೆಮ್ಮಡುವ ಉತ್ತರಿದುತ್ತ ರಣಧಾರಿಣಿಯೋಳ್ ಓರ್ವನೆ ಬರುತ್ತಿರ್ತ ಏನೆಂಬೆನ ಬುಧವ ಎಲ್ಲಿ ನೋಡಿದರೊಲಿ ಕಾಕರವ ಎಲ್ಲಿ ನೋಡದರಿವ ಭೂತರವ ಬೇಡರವ ನಿಲ್ಲದಾರ್ಪಡಿಬ ಬೇತಾಳಗಾಳರವ ನಿಲ್ಲದೆ ಆರ್ಪಡಿಬ ಬೇತಾಳಗಾಳರವ ಕೆಲವು ಮಗುತ್ರಗು ಮಾಯುಧರುಳು ನಡೆದ ನಡೆದ ನಡ ನಡೆದ ಗುರುರಾಜ ದ್ರೋಣಾಚಾರ್ಯರ ಪ್ರೀತಿಯ ಸುಕುಮಾರ ನಾನೇ ಅಶ್ವತ್ಥಾಮ. ಆದ್ರೆ ಏನು ಮಾಡೋಣ, ನನ್ನಪ್ಪ ಬಹುದೊಡ್ಡ ವಿದ್ಯಾವಂತ. ಆದರೆ ಹುಟ್ಟಿದ ಮಗನಿಗೆ ಒಂದು ತೊಟ್ಟು ಹಾಲು ಕೊಡೋದಕ್ಕೆ ನಮ್ಮರಿಗೆ ಅಪ್ಪನಿಗೆ ಬಡತನ ಮೂಡಿತ್ತು. ಅಂತ ಹಾಲಿನ ರುಚಿ ಉಂಡದ್ದು ಹಸ್ತಿನಾವತಿ ಅರಮನೆಯಲ್ಲಿ. ಆದ್ರದಲ್ಲಿ ಹಸ್ತಿನಾವತಿಯ ಮಲ್ಲಿನ ಬೆಳಿಬೇಕಾಯಿತು. ಪಾಂಡವರಿಗೂ ಕೌರವರಿಗೂ ನಮ್ಮ ತಂದೆ ವಿದ್ಯೆಯನ್ನು ಹೇಳಿಕೊಟ್ರು. ಮಧ್ಯೆ ನಾನು ಸೇರಿಕೊಡ್ತಾ ಇದ್ದೆ. ಆದ್ರೆ ಏನ್ ಮಾಡೋಣ, ನನ್ನಪ್ಪನಿಗೆ ಅತಿಯಾದ ಪ್ರೀತಿ ಅತಿಯಾದ ಆಶ್ಚರ್ಯ ಇದ್ದದ್ದು ಪಾರ್ಥನಲ್ಲಿ. ಇವತ್ತು ಅದೇ ಪಾರ್ಥನಿಂದಲಾಗಿ ನನ್ನ ತಂದೆಯವರ ದೇಹ ನಷ್ಟವಾಗಿ ಹೋಯಿತು. ಆ ಗಳಿಗೆಯಿಂದ ಈ ಗಳಿಗೆ ತನಕ ಕಾಯ್ತಾ ಇದ್ದೇನೆ. ದ್ವೇಷದ ಉರಿ ಗಳಿಗೆಯಿಂದ ಗಳಿಗೆ ಸುತ್ತಾಯಿತು. ನನಗೆ ಒಂದು ಅವಕಾಶ ಕೌರವ ಕೊಡಬೇಕಿತ್ತು. ಆ ಪಾಂಡವರ ಸರ್ವನಾಶ ಮಾಡ್ತೇನೆ ಎಂಬಂತ ಛಲವನ್ನು ತೊಟ್ಟವ ನಾನು. ಭೀಮನಿಗೂ ಸುಯೋಧನಿಗೂ ಯುದ್ಧ ನಡೀತಾ ಇತ್ತು. ಕದಾ ಪ್ರಹಾರ ನಡೀತಾ ಇತ್ತು. ಕೆಂದೋಳು ಭಾರತಕ್ಕೆ ಹಾರುತ್ತಾ ಇತ್ತು. ಎಲ್ಲಿದ್ದಾನೆ ಹೀಗೆ ಹುಡುಕುತ್ತಾ ಬರುವಾಗ ಕೃತವರ್ಮನೆಂದು ಗೊತ್ತಾಯಿತು. ದ್ವೈಪಾಯನ ಸರೋವರದಲ್ಲಿ ಇಂದಿನ ದಿನವನ್ನು ಕಳೆಯಲಿಕ್ಕೆ ಬೇಕಾಗಿ ಸೇರಿಕೊಂಡಿದ್ದ ಅಂತ ಹೇಳಿ 4 ಮಾತಾಡಬೇಕು ಅಂತ ಉದ್ದೇಶದಿಂದ ಎಲ್ಲಿವರೆಗೆ ಬಂದಿದ್ದೇನೆ ನೋಡ. ಯಾಕೆ ಗುರುಳ ಭೀಮಾರ್ಜುನರುಗಳ ಚಿರ ಧರಿದು
ಮೆರೆದಾಡ್ತಾನೆ. ಈ ರೀತಿಯ ಪಣವನ್ನು ತಟ್ಟುವ ಕೌರವೇಶ್ವರ, ನಿನ್ನ ಬಗ್ಗೆ ನನಗೆ ಬಹಳಷ್ಟು ಅಭಿಮಾನ ಇದೆ, ಎಲ್ಲವರಿಗೂ ಅಭಿಮಾನ ಇದೆ. ಪಾಂಡವರು ದೂಷಿಸಬಹುದು, ಕೌರವ ಕೆಟ್ಟವ ಅಂತ ಹೇಳಿ. ಕೌರವ ನಿಜವಾಗಿಯೂ ಕೆಟ್ಟವನಲ್ಲ. ಕೌರವ ಕೆಟ್ಟದ್ದು ಕೇವಲ ಪಾಂಡವರಿಗೆ ಮಾತ್ರ. 11 ಕ್ಷೋಹಿಣಿ ಸೇನೆ ಕೌರವನು ಬಂದು ಸೇರಿಕೊಂಡಿದೆ. ಉತ್ತಮನಿಸಿಕೊಂಡಂತ ಪಾಂಡವರಿಗೆ ಸೇರಿಕೊಂಡದ್ದು ಬರೇ 7 ಕ್ಷೋಣಿ ಮಾತ್ರ. ಹಾಗಾಗಿ ಯಾರು ಕೆಟ್ಟವರು, ಯಾರು ಒಳ್ಳೆಯವರು. ಆದ್ದರಿಂದಲಾಗಿ ಆಡಳಿತ ಬಗ್ಗೆ, ರಾಜಕೀಯದ ಬಗ್ಗೆ ಸರಿಯಾದ ವಿಷಯವನ್ನು ತಿಳಿದ ಮಹಾನುಭಾವ ಅಂದ್ರೆ ನೀನೇ ಹೌದು. ನಿನ್ನಂಥವರು ಹೀಗೆ ನೀರಿನಲ್ಲಿ ಬಂದು ಅಡಗಿ ಕೂತ್ಕೊಳ್ಳೋದು, ಇದು ನಿನ್ನ ಘನತೆಗೆ ಕೊರತೆಯ? ಕುರುವಂಶದಲ್ಲಿ ಹುಟ್ಟಿಕೊಂಡರೆಲ್ಲ ರಾಯರಾಗುವುದಿಲ್ಲ, ಅದು ನೀನು ಮಾತ್ರ ಕುರು ರಾಯ. ನಾನು ಒಂದು ಮಾತನ್ನು ಕೇಳು, ಬರೀದೆ ಎಲ್ಲವನ್ನು ಕಳಕೊಂಡು ಹೀಗೆಲ್ಲ ಕುಳಿತುಕೊಳ್ಳು ಸರಿಯಲ್ಲ. ನಿನ್ನವನಾಗಿ ನಿನ್ನ ಏಳಿಗೆಯನ್ನು ಬಯಸಂತ ಅಶ್ವತ್ಥಾಮ ನಾನಿದ್ದಾನೆ. ಒಂದು ಗಳಿಗೆ ಮೇಲೆ ಎದ್ದು ಬಾ, ದೊರುಳವೇ ಮಾಡ್ತಿರೋರು ಬರೆದು ಹತ್ತಿನಾವತಿಯ ಒಡೆತನ ನೀನು ಅಧಿಕಾರಿತ ನಾನು ಮಾಡಿಕೊಡ್ತೇನೆ. ಹೇಳ ಮೇಲೆ ಬಾ. ಕದನಗಳಿಗಳು ನೀವುದು ಜಲಗದಿರುವುದು ಸರಳಗ ಬಾಗಿದಿವಿದ್ದು ಎಲ್ಲ ಬೇಡ ಗುರುದು ತಳುತ್ತಳುವುದು. ಕದನಗಳಿಗಳಾದಂತಹ ನಿಮ್ಮ ಕೈಚಳಕದ ಬಗ್ಗೆ ಚೆನ್ನಾಗಿ ನನಗೆ ಗೊತ್ತಿದೆ. ನಿಮ್ಮ ಅದ್ಭುತವಾದ ಸಾಮರ್ಥ್ಯವನ್ನು ಪ್ರಕಟಿಸುವುದಕ್ಕೆ ಇಂದು ಅವಕಾಶವೂ ಇಲ್ಲ. ಏನಿದ್ದರೂ ಮಾಡಿ ನೋಡಿಕೊಳ್ಳೋಣ, ದಯವಿಟ್ಟು ಬಿಡಾರಕ್ಕೊಡು. ನಿಮ್ಮ ಪೂರ್ವ ಪುಣ್ಯ ಫಲಕ್ಕೆ ನಮ್ಮಿಂದಾದ ಅಪರಾಧ ಏನೋ ಎಲ್ಲದೆಲ್ಲ ಗುರುದು. ನಿಮ್ಮ ಪೂರ್ವ ಪುಣ್ಯ ಫಲಕ್ಕೆ ಮನಸ್ಸಿನಲ್ಲಿ ತುಂಬಾ ನೋವು ನೀನು ಕಟ್ಟಿಕೊಂಡಿದ್ದೀ ಅಂತ ಅರ್ಥವಾಯಿತು. ನಮ್ಮ ಬಗ್ಗೆ ನಿನಗೆ ತುಂಬಾ ಬೇಸರ ಉಂಟು ಅಂತ ಅರ್ಥವಾಯಿತು. ನಮ್ಮಲ್ಲಿ ನೀನು ಬೇಸರ ಮಾಡಿ ಏನು ಪ್ರಯೋಜನ ಇದೆ? ನಾವು ಏನು ಅಪರಾಧ ಮಾಡಿಯವರಲ್ಲ. ನಿನಗಾಗಿ ನಮಗೇನು ಮಾಡಬೇಕು ಅದನ್ನು ಮಾಡುತ್ತಾ ಬಂದಿದ್ದೇವೆ. ನೀನು ಮೊದಲೇ ಈ ಜಾಗ ನನಗೆ ಬಿಟ್ಟು ಕೊಡ್ತಿದ್ರೆ, ಒಂದು ದಿವಸ ನಾನಿಲ್ಲಿ ಸೇನಾಪತಿಯಾಗಿ ಮಾಡ್ತಿದ್ರೆ ಇಷ್ಟವರೆಗೆ ಪಾಂಡವರ ಕಥೆ ನಾನು ಮುಗಿಸಿಕೊಡ್ತಿದ್ದೆ. ಇವತ್ತು ಕಷ್ಟವಾಯಿತು. ಇದನ್ನೇ ತಿಳ್ಕೊಂಡು ನೀನು ನೀರಾವಳಿ ಕುಡಿದೀಯಲ್ಲ, ನಮ್ಮನ್ನು ದೂರಬೇಡ. ಇದು ಬಹುಶಃ ಯಾರು ಮಾಡಿದಾಗ ಗೊತ್ತಿಲ್ಲ, ನಿನ್ನ ಹಿರಿಯವರು ಯಾರೋ ಯಾವುದೋ ಒಂದು ಪಾಪದ ಕೆಲಸವನ್ನು ಮಾಡಿದ್ದಾರೆ. ಆ ಪಾಪದ ಫಲ ಇವತ್ತು ನಿನ್ನ ಬೆನ್ನು ತಟ್ಟುವುದಕ್ಕೆ ಬಂದಿದೆ. ಅದಕ್ಕಾಗಿ ನಮ್ಮನ್ನು ದೂರ ಏನು ಪ್ರಯೋಜನ ಬೇಡ. ಆ ಕಥೆಯನ್ನು ಮಾತಾಡಿ ಒಂದ್ಸಲ ಮೇಲೆ ಬಾ. ನನ್ನ ಪಾಪದಲ್ಲಿ ನೀವೇಕೆ ಪಾಲ್ಗೊಳ್ಳಬೇಕು? ನಿಮ್ಮ ಸಾಮರ್ಥ್ಯ ಪಾಂಡವರ ಇದರಲ್ಲಿ ಪ್ರಕಟವಾಗಿದೆ. ಭೀಮಾರ್ಜುನರನ್ನು ಕೊಂದುಕೊಡುವುದಾಗಿ ಆಡಂಬರೋಕ್ತಿಗಳಿಂದ ನನ್ನನ್ನು ಸಮಾಧಾನಪಡಿಸುತ್ತಿರುವೆ. ಸ್ವಾಮಿ, ಇಲ್ಲಿ ಮಾತಾಡುವವರು ಬೇಡ, ಸಮುದ್ರದಷ್ಟು ಮಾತಾಡುವುದಕ್ಕಿಂತ ಸಾಸಿವೆಯಷ್ಟು ಕೆಲಸ ಮಾಡಿ, ಆಗಲಾದರೂ ಸಮಾಧಾನ
ಭೀಮನು, ಅರ್ಜುನನು, ನಕಲನು, ಸಹದೇವನು ನನಗೆ ಲಕ್ಷ್ಯವಲ್ಲ. ನೀನು ಒಂದು ಅಪ್ಪಣೆ ಕೊಡಬೇಕು. ಇವತ್ತಿನ ಕಾಲದಲ್ಲಿ ನೀವು ಬರಬೇಕು, ನೀವು ಗೆಲ್ಲಬೇಕು ಅಂತ ಒಂದು ಮಾತು ಕೊಟ್ಟು ಸಾಕು. ಭೀಮಾರ್ಜುನ ತಲೆಯಾದ ಹತ್ತಿನಾಮತಿಯ ಒಡೆತನ ನಾನು ದುರದ ಮಾಡ್ತರವುದು ನೀವು ಹೊರೆಯಲೇ ಈ ಗೊತ್ತಿನಲ್ಲಿ ನೀವು ಬೀಳುವರೆಲ್ಲ ನಿಮ್ಮನ್ನೆಲ್ಲ ನಂಬಿ ನಾನಂತೂ ಮುಳುಗಿದ್ದೇನೆ. ನನ್ನನ್ನು ಪೂರ್ತಿ ನಂಬಬಹುದು, ಏನು ತೊಂದರೆ ಇಲ್ಲ. ಆದ ಕಾರಣವೇ ಹೀಗಾಯ್ತು ನೋಡಿ. ನಿಮಗೆ ಹಾಲಿಲ್ಲ ಎಂಬ ಕಾರಣದಿಂದ ರಥಚ್ಯುತನಾದಂತಹ ನಿಮ್ಮ ಅಪ್ಪನ ಹೆಣ ತೆಗೆಯುವುದಕ್ಕೂ ನೀವು ಸಿದ್ಧರಾಗುವುದಿಲ್ಲ. ನನ್ನ ಹೇಳ್ತೀರಿ ತೆಗೆ 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 ತೆಗೆ. ಈ ನೀರಿನಲ್ಲಿ ನನಗೆ ಆಶ್ರಯ ಸಿಕ್ಕಿದೆ. ನಿಮ್ಮ ಯಾವ ಅಭಿಪ್ರಾಯಗಳಿದ್ದರೂ ಈ ದಿನ ನನಗೆ ಬೇಕಾಗಿಲ್ಲ. ಏನಿದ್ದರೂ ನಾಳೆ ನೋಡಿಕೊಳ್ಳೋಣ. ವೈರಿಗಳಿಗೆ ನಾನಿಲ್ಲಿರುವುದು ತಿಳಿಯಕೂಡದು. ಅದಕ್ಕಾಗಿ ನೀವು ಮಾತನಾಡಿದರೂ ನಾನು ಉತ್ತರ ಕೊಡುವುದಿಲ್ಲ. ಮತ್ತೆ ನಾನು ಯಾರಲ್ಲಿ ಮಾಡುದು? ನಾನು ಮಾತಾಡಿದ್ರು ಮಾತಾಡುದು ಉತ್ತರ ಸಿಕ್ಕದೆ. ನಾನು ನೆಲದಲ್ಲಿ ಮಾತಾಡೋದು ಅಲ್ಲ, ನೀರಲ್ಲಿ ಮಾತಾಡೋದು ಅಲ್ಲ, ನಿಮ್ಮಲ್ಲಿ ಮಾತಾಡೋದು. ಮಾತಾಡಿದಕ್ಕೆ ಪ್ರಯೋಜನ ಇದ್ದ ಮಾತಾಡುವುದಕ್ಕೆ. ಮಾತಾಡುವ ಅವಕಾಶ ನಮಗೆ ಸಿಕ್ಕಲಿ. ಒಂದು ಸಲ ಮೇಲೆ ಬರಲಿ, ನನ್ನ ಮುಖ ಒಂದು ಸಲ ನೋಡಲಿ. ಪಾಂಡವರನ್ನು ವಧಿಸಿ ಅವನಿಗೆ ಬೇಕು ಅಂತಲ್ಲ, ನನಗೆ ಬೇಕು. ಇವತ್ತಲ್ಲ ನಾಳೆ ಆದರೂ ಈ ಅವಕಾಶ ಕಾಯ್ತಾ ಇರ್ತೇನೆ. ನೋಡೋಣ. ಈ ಹೊತ್ತಿಗೆ ನನ್ನ ಇದಿರು ಕೌರವ ಸಿಗಬೇಕಾಗಿತ್ತು. ಅಲ್ಲಿ ಹೋಗಿ ಊಟ ಹಾಕಿ ಬಲೆ ಬೀಸಿ ಎಳೆದು ಕಟ್ಟಿದೆವು. ಬಲೆಗೆ ಬಿದ್ದು ಅದನ್ನೆಲ್ಲ ಮಾಸ ಮಾಡಿದೆವು. ಆಮೇಲೆ ಕಾಟಿ ಮಾಡ್ಕೋಣ ಇದನ್ನೆಲ್ಲ ತುತ್ತು ಮಾಡಿದೆವು. ನಾವು ಬರೇ ಕೈಯಲ್ಲಿ ಹೋದದ್ದಲ್ಲ ಬೇಕು, ಕಾಯ್ದೆ ಇತ್ತು. ಈಟಿ, ಪಟಾರಿ, ಕುಂಟ, ಸೋಮರ, ಕುದುರೆಗಾಲ, ಪಿಂಡಿವಾಲ ಇದನ್ನೆಲ್ಲ ಹಿಡ್ಕೊಂಡು ಹೋಗಿ ಬೇಟೆ ಅದನ್ನೆಲ್ಲ ಹಿಡ್ಕೊಂಡು ಬೇಟೆ ಆಡಿದೆವು. ಬೇಟೆ ಆಡಿ ಬೇಜಾರಾಯ್ತು. ಬೇಜಾರಾಗಿ ಅಲ್ಲ ಏನು ಬೇಜಾರಾಗಿ ಹಾಗೆ ಬೇಜಾರಾದ್ಯ ಯಾಕೆ? ಮೃಗಗಳಿಗೆ ಕತ್ತಿಯಿಂದ ಈಟಿಯಿಂದ ಚುಚ್ಚುವಾಗ
ರಕ್ತ ಎಲ್ಲ ನಮ್ಮ ಮೈ ಮೇಲೆ ಚಿಮ್ಮುತ್ತದೆ. ಹೌದೌದು. ಹಾ. ಬೆವರಿನ ವಾಸನೆ, ಸರಿ. ರಕ್ತದ ವಾಸನೆ, ಎಲ್ಲ ವಾಸನೆ. ವಾಸನೆ ಹಾ. ನಮಗೆ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಹಾ. ಏನು ಮಾಡುದಪ್ಪ ಅಂತ ಆಲೋಚನೆ ಮಾಡಿ ಹಾ. ಅಲ್ಲಿ ದೇವಪ್ಪಣ್ಣನ ಸರ್ವಾರ್, ದೇವಪ್ಪನ ನಿನ್ನ ಚಿಕ್ಕಪ್ಪ ಅವ. ದೇವಪ್ಪಣ್ಣ ಸರ್ವಾರ್ ದ್ವೈಪಾವನ ಸರೋವರ. ಅದು ಕೆರೆ. ಆ. ಕೆರೆಯಲ್ಲಿ ನೀರು. ಸರೋವರ ಅಂದ್ರೆ ಕೆರೆ. ಕೆರೆ. ಕೆರೆಯಲ್ಲಿ ನೀರು. ನೀರು ನಾನು ಯಾಕೆ ಆ. ಬೇರೆ ಹಾ. ನೀರಿಗೆ ನಾವೆಲ್ಲ ಬುಳುಂಕ ಹಾರಿ ಆ. ಹಾರಿ ಹಾ. ಚೆನ್ನಾಗಿ ಸ್ನಾನ ಮಾಡಿದೆವು. ಹಾ. ಮೈ ಕೈಯೆಲ್ಲ ತೊಳೆದು ಹಾ. ಬಾಯಾರಿಕೆಗೆ ಅದೇ ನೀರನ್ನು ಕುಡಿದೆವು. ಕೆರೆಗೆ ಸ್ನಾನ ಮಾಡಿ ಕುಡಿಲಿಕ್ಕೆ ಬೇರೆ ನೀರನ್ನು ಕೊಂಡು ಹೋಗಕ್ಕೆ ಬೇರೆ ಇರ್ಲಿಲ್ಲ, ಯಾವ ಸ್ನಾನ ಮಾಡಿ ತಣ್ಣಿ ಕುಡ್ತೇವು ರಾಯ. ಹೌದಾ? ಬಚ್ಚಲ ನೀರಲ್ವಲ್ಲ. ಅಲ್ಲಲ್ಲ, ಹಾ. ಹಾಗೆ ನೀರು ಕುಡಿದು ಹಾ. ಆಯಾಸ ಪರಿವಾರ ಮಾಡಿಕೊಳ್ಳೋಣ. ಆಯಾಸ ಪರಿವಾರ ಪರಿಹಾರ ಪರಿಹಾರ ಮಾಡುವ ಅಂತೇಳಿ ಹಾ. ಒಂದು ಆಲದ ಮರ ಇತ್ತು. ಹಾ. ಮರದ ಕೆಳಗೆ ಬೇರೆ ಇತ್ತು. ಅಲ್ಲ, ಮರದ ಮೇಲೆ ಬೇರು, ಮೇಲೆ ಎಲೆ ಕೆಳಗೆ. ಮೇಲೆ ಬೇರಿಲ್ಲ, ಕೆಳಗಿದ್ದ. ಆಯ್ತು, ಹೇಳು. ಆ ಬೇರಿಗೆ ತಲೆ ಇಟ್ಟು ಹೀಗೆ ಮಲಗಿ ಸ್ವಲ್ಪ ನಿದ್ರೆ ಮಾಡೋಣ ಅಂತ ಆಲೋಚನೆ ಮಾಡ್ತೇವೆ. ಒಂದು ವಿಷಯ ಏನು? ಗುಡ್ಡ ಜದೆಯಾಗ ಸ್ವಚ್ಛಾಮನಲ್ಲಿ ಕೃಪರುಗಳ ಗುಡ್ಡ ಜದೆಯಾಗ ಸ್ವಚ್ಛಾಮನಲ್ಲಿ ಕುದು ಕುದು ಜನದ ಮಾತನಾಡ್ದವ್ರೆ ಕುದು 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 ನೀರಾಗೆ ಮುಳುಗಿಯೇ ನೀರಾಗೆ ಮುಳುಗಿಯೇ ಕೃತಕದಿ ಕುರುರಾಯನಿರುದವರು ಶಬ್ದ ಕುಚು ಕುಚು ಅಂತ 3 ಜನ ನಿಂತಿದ್ದಾರೆ ಮರದ ಹತ್ರ. ಯಾರೆಲ್ಲ? ಕೃತವರ್ಮ, ಹಾ. ಕೆಪ್ಪಾಚಾರ್ಯರು. ಕೆಪ್ಪಾಚಾರ್ಯ ನೀನೆ. ಕೃತವರ್ಮ, ಕೆಪ್ಪಾಚಾರ್ಯರು, ಕೃಪಾಚಾರ್ಯರು. ಅಶ್ವತ್ಥಾಮರ, ಅಶ್ವತ್ಥ ಮರಲ್ಲು. ಅಶ್ವತ್ಥಾಮರು. ಆಗಲೇ ಬಿಡು. ಅವರು 3 ಜನ ನಿಂತಿದ್ದಾರೆ. ಹಾ. ಅವರ ಕಣ್ಣು ನೀರಿನಲ್ಲಿ ಉಂಟು. ನೀರಿನಲ್ಲಿ ಉಂಟು. ದೃಷ್ಟಿ. ದೃಷ್ಟಿ. ಯಾಕೆ? ನೋಡ್ತಾರೆ, ಹಾ. ಮಾತಾಡ್ತಾರೆ. ಹಾ. ಎಲ್ಲವೋ ನೀನೇಕೆ ಅಲ್ಲಿ ಕುಳಿತಿರ್ಬೇಕು? ಹಾ? ಬಾ, ನಿನಗೆ ಚಹಾ ಮಾಡ್ತೇನೆ ಬಾ, ನಿನಗೆ ಚಹಾ ಮಾಡ್ತೇನೆ ಬಾ, ನಿನಗೆ ಚಹಾ ಮಾಡ್ತೇನೆ ಬಾ. ಎಷ್ಟು? ಯಾವಾಗ? ಯಾವಾಗ? ಈಗಲೇ ಚಹಾ ಚಹಾ. ಅದು ನಿನಗೆ ಬೆದರಬೇಡ, ನಾನು ಇದ್ದೇವೆ. ಚಹಾ ನೀರನ್ನು ಕಂಡು ಈ ರೀತಿ ಮಾತಾಡ್ತಾ ಇದ್ದಾರೆ. ಹೆದರಬೇಡ, ಹೆದರಬೇಡ, ಮೇಲೆ ಬಾ, ಮೇಲೆ ಬಾ. ನಿನಗೆ ಸಹಾಯ ಹಸ್ತವನ್ನೇ ಇದ್ದೇವೆ. ಹಾಗಾದ್ರೆ ಒಳಗಿದ್ದವ ಯಾರು? ಅಷ್ಟೊತ್ತಿಗೆ ನೀರಿನ ಶಬ್ದ. ಹೌದು, ನೀರಿನ ಶಬ್ದದ ಜೊತೆಯಲ್ಲಿ ಮಾತು ಉಂಟು. ಹಾ. ನೀವಿಲ್ಲಿಂದ ಹೋಗುತ್ತೀರಿಲ್ಲ, ಹಾ. ನಿಮಗೆ ಅಧಿಕ ಪ್ರಸಂಗ ಇರ್ತದೆ. ಹಾ. ನಿಮ್ಮನ್ನೆಲ್ಲ ನಂಬಿಕೊಂಡು ನಾನು ಗುಳುಕಾಗಿದ್ದೇನೆ. ಹಾ. ಇಲ್ಲಿ ಒಂದು ವೇಳೆ ಭೀಮನ ಬೇಯಿನ ಜನರು ಬಂದ್ರೆ ಅವರಿಗೆ ವಿಷಯ ಗೊತ್ತಾದ್ರೆ ಅವರು ಹೋಗಿ ಹೇಳಿದ್ರೆ ನನಗೆ ಆಗ್ತದೆ ತೊಂದರೆ ಅಂತೇಳಿ. ಹಾಗಾದ್ರೆ ಯಾರು? ಕುರಿರಾಯ. ಅತ್ಯಧಿಕ ಅನುಶೋಧನೆ ಮರುದಯ ಮುದ್ದಿನೆಗೋ ಬಳಿಯ ಸರಗಳ ವೀರ ಮುದ್ರಿಕೆಯ ಇದು ಮುತ್ತಿನ ಏಕಾವಳಿಯ ಹಾರ. ಏಕೆ ಹಾವಳಿ ಹಾರ? ನಿನಗೆ ಅದು ಹಾವಳಿ ಅಂದ್ರೆ ಭಾರ ಹೆಚ್ಚಾದೀತು. ಇಲ್ಲಿ ಬಾ. ಇದು ಬೆರಳ ಮುದ್ರಿಕೆ. ಓ, ಈ ಮುದ್ರಿಕೆ ಒಳಗೆ ನಾನು ನನ್ನ ಹೆಂಡತಿ ಮಕ್ಕಳೆಲ್ಲ ಹೋಗಿ ಬರ್ತೇವ. ಮನೆಯ ತೆರೆಗೆ ಹೋದ ಮತ್ತೆ ಇದರಲ್ಲಿ ಬಿಡಾರ ಮಾಡಿ. ಸಾರಿ, ಎಲ್ಲಿದ್ದಾರೆ ಕೌರವ? ನೀರಿನೊಳಗೆ. ನಡಿ. ಸಾರಿ. ಓ! ಈ ವಿವರಗಳನ್ನು ಅಣ್ಣನಿಗೆ ಹೇಳಬೇಕಾಗಿದೆ. ಲಲಿತೆಗೆ ನಿದ್ದೆ ಒಳಗೆ ಅಣ್ಣ ದೇವ
ದೇವ ಲಾಲಿಸಿ ಕೇಳಿದ್ದೆ ಬಸಗೆ ಅಣ್ಣ ದೇವ ಯುದ್ಧ ಮಾಡಿ ರಣರಂಗೆಯಿಂದ ಪಲಾಯನ ಪಂಡಿತರಾಗಿದ್ದಾರೆ. ಎಲ್ಲಿಗೆ ಹೋದ್ದಾರೆ? ಎಲ್ಲಿದ್ದಾರೆ? ಹುಡುಕಾಡಿದವರು ಸಿಗಲಿಲ್ಲ. ಈಗ ಅವನ ಇರಲನಿಗೆ ಕೇಳಿ ತಿಳಿದಿದ್ದೆ. ಹೌದಾ? ಎಲ್ಲಿದ್ದಾರಂತೆ? ವೈಪಾವನ ಸರೋವರದಲ್ಲಿ ಆ ಕೌರವ ಆಡಾಗಿದ್ದಾರಂತೆ ನೀರಿನಲ್ಲಿ. ಈಗ ಏನು ಮಾಡೋಣ ಹೇಳು? ತಮ್ಮ, ನಿನ್ನ ಮಾತನ್ನು ಕೇಳಿದಾಗ ಒಂದಂತೂ ಸತ್ಯ. ನೇರವಾಗಿ ನೀರಲ್ಲಿ ಮುಳುಗಿದಂತವನಲ್ಲಿ ಯುದ್ಧವನ್ನು ಮಾಡುವುದು ಸರಿಯಲ್ಲ. ಯಾವುದಕ್ಕೂ ದೇವನಲ್ಲಿ ವಿಚಾರವನ್ನು ತಿಳಿದಿದೆ ಅಂತಾದ್ರೆ ಇದಕ್ಕೊಂದು ಪರಿಹಾರವನ್ನೇ ಕೊಡ್ತಾನೆ. ಸ್ವಾಮಿ ಲಾಲಿಬುದು ಮಾದ ಲೋಕ ವಿಖ್ಯಾತ ಸ್ವಾಮಿ ಲಾಲಿಬುದು ಮಾದ ಸ್ವಾಮಿ ಲಾಲಿಬುದು ಮಾತ ದುರುಳ ಕೌರವ ನೋರಂತೆ ತೆರೆಯೊಳ್ಳು ಮುಳುಗಿ ಪಾಲುವುದೇ ತೆರನಾವುದಿನ್ನು ನಮಗೆ ಸರದಿಯೊಳಗಿನ ಇರಿದುಕೊಳ್ಳುವುದವ ಬರೆದಿದಿ ಇದು ಬವ ಸ್ವಾಮಿ ಲಾಲಿಬುದು ಮಾದ ಲೋಕ ವಿಖ್ಯಾತ ಸ್ವಾಮಿ ಲಾಲಿಬುದು ಮಾತ ಮೊದಲಾಗಿ ಶಿರವಾಗಿದ್ದೇನೆ. ಎಲ್ಲರೂ ಜೊತೆಕೊಂಡಿಗೆ ಬರಬೇಕಿದ್ರೆ ನಿನ್ನ ಮುಖದಲ್ಲಿ ಖಿನ್ನತೆ ಇದೆ, ಇವನ ಮುಖದಲ್ಲಿ ಸಂಭ್ರಮ ಇದೆ. ಇವರೆಲ್ಲ ನಿರ್ಲಿಪ್ತರು. ಏನೋ ಇದು ದೇವಾ. ಸ್ವಾಮಿ ಲಾಲಿಬುದು ಮಾತ. ಹೌದು ದೇವ. ಏನು ವಿಷಯ? ಎಲ್ಲಾ ವಿಚಾರವನ್ನು ತಿಳಿದುಕೊಂಡಂತ ನೀನು ನಮ್ಮ ಬಾಯಲ್ಲಿ ನೀವು ಕೇಳಿದಿರಬೇಕೆಂಬಂತ ಎಚ್ಚರಿನ ಪಾಲೆಗುಂಟು. ನೀನು ಹೇಳುವುದಕ್ಕೆ ತಾನೇ ಬಂದವ. ಹೌದು ಹೇಳು ದೇವ. ಕೌರವನಿಗೂ ಮತ್ತು ಭೀಮಸೇನಿಗೆ ಮಧ್ಯದಲ್ಲಿ ನಡೆದಿರುವಂತಹ ಯುದ್ಧದ ಬಗ್ಗೆ ತಿಳಿದುಕೊಂಡವ ನೀನು ತಾನೆ. ತಪ್ಪಿಸಿಕೊಂಡ ಅಲ್ಲ ಪಾಪಿ, ತಪ್ಪಿಸಿಕೊಂಡು ಹೋಗಿದ್ದಾನೆ. ಹುಡುಕುವುದಕ್ಕೆ 8 ದಿಕ್ಕುಗಳಲ್ಲಿ ಜನ ಬಿಟ್ಟಿದೆ. ಹೌದು. ಈಗ ಸರಿಯಾದಂತಹ ಸಂದರ್ಭದಲ್ಲಿ ಎಲ್ಲಿದ್ದಾನೆಂಬಂತ ವಿಚಾರವನ್ನು ಭೀಮಸೇನನು ತಿಳಿದುಕೊಂಡಿದ್ದಾನೆ. ಎಲ್ಲಿದ್ದಾನೆ? ದ್ವೈಪಾಯನ ಸರೋವರದಲ್ಲಿ ಕೌರವೇತರ ಅಡಗಿ ಕುಳಿತುಕೊಂಡಿದ್ದಾನಂತೆ. ನಿಜವಾಗ್ಲೂ? ಹೌದು ದೇವ. ಈಗ ಹೋಗಿ ಎಬ್ಬಿಸವನನ್ನು ಕೊಲ್ಲೋಣ. ಅಯ್ಯೋ ದೇವ, ಇದೇನು ಇದು ನಿನ್ನ ಮಾತು? ಏನು? ನೀರಿನಲ್ಲಿ ಮುಳುಗಿದಂತವನನ್ನು ಕೊಳ್ಳುವುದು ಸರಿಯೇ? ಸರಿಯೇ ಅಂದ್ರೆ ಧರ್ಮ ಬಗ್ಗೆ ಯೋಚನೆ ಮಾಡಬೇಕು. ಚೀಲರ ಬಾಲಿಪ ಕುಳದ ಮದಿದು ಚೀಲರ ಬಾಲಿಪ ನಾ ಬೇಳುವೆದೈ ಯಮಜಾತ. ಯುಧಿಷ್ಠಿರ ದೇವ, ಸಾಕ್ಷಾತ್ ಯಮಧರ್ಮರಾಯನ ಮಗ ನೀನು. ನಿನಗೂ ಧರ್ಮ ಸಂಕಟವೇ ಪ್ರಭು. ಹೌದು. ರಾಜಧರ್ಮ ಎಂಬುದು ಅತ್ಯಂತ ಸೂಕ್ಷ್ಮವಾದ್ದು. ಎಲ್ಲಾ ಪ್ರಾಣಿಗಳ ಹೆಜ್ಜೆ ಆನೆಯ ಹೆಜ್ಜೆಯೊಳಗೆ ಅಡಗುವಂತೆ ಲೋಕದ ಎಲ್ಲಾ ಧರ್ಮಗಳು
ರಾಜಧರ್ಮದ ಒಳಗೆ ಅಡಗಿರುತ್ತದೆ. ಹಾಗಿದ್ರೆ ಮಾತ್ರ ಸಮಾಜದಲ್ಲಿ ಸುವ್ಯವಸ್ಥೆಯನ್ನು ಸಾಧಿಸುವುದಕ್ಕೆ ಸಾಧ್ಯ. ರಾಜಧರ್ಮ ಪ್ರಧಾನವಾಗಬೇಕು. ದುಷ್ಟರಿಗೆ ಶಿಕ್ಷೆಯನ್ನು ಕೊಟ್ಟು ಶಿಷ್ಟರ ಸಂರಕ್ಷಣೆಯನ್ನು ಮಾಡಬೇಕಾದ್ದು ರಾಜನಾದ ನಿನ್ನ ಕರ್ತವ್ಯವಲ್ಲವೇ? ಹೌದು. ಜಲವ ಹೊಕ್ಕನ ಹುಲ್ಲು ಕಡಿದನ ಬಳಸಿ ತರುಗಿರಿ ಎಡರಿದನ ವಲ್ಮೀಕ ಸಂಗತನ ಇರಿವುದನುಚಿತವೆಂಬುದು ಶಾಸ್ತ್ರ. ಆದ್ರೆ ಅದೇ ಶಾಸ್ತ್ರದ ಇನ್ನೊಂದು ಮಗ್ಗುಲಲ್ಲಿ ಏನಿದೆ ಗೊತ್ತಾ? ಏನಿದೆ? ಆತ ತಾಯಿ ಅಪರಾಧಿಗಳನ್ನು ವಿಚಾರಿಸದೆ ಕೊಲ್ಲತಕ್ಕದ್ದು. ಆ ಅಪರಾಧಿ ವರ್ಗಕ್ಕೆ ಸೇರಿದ ಈ ಕೌರವನನ್ನು ಸುಮ್ಮನೆ ಬಿಡಬಾರದು. ಈಗಲೇ ಹೋಗಿ ಎಬ್ಬಿಸಿ ಅವನ ವಧೆಯನ್ನು ಮಾಡೋಣ. ದೇವಾ, ಅವ ನಮಗೆ ಏನೋ ಮಾಡಿದಂತ ಬೇಕಲ್ವೇ? ಒಂದೇ ಒಂದು ಘಟನೆಯನ್ನು ಹೇಳಿಬಿಡಲಿ. ಹೆಚ್ಚು ಬೇಡ. ಆತ ತಾಯಿ ಅಪರಾಧಿ ಯಾರು ಅಂತ ಗೊತ್ತುಂಟಲ್ಲ ನಿನಗೆ? ಹೌದು. ಮನೆಗೆ ಬೆಂಕಿ ಹಾಕಿದವ, ಅನ್ನಕ್ಕೆ ವಿಷ ಹಾಕಿದವ ಇತ್ಯಾದಿ. ಪ್ರಸ್ತುತ ಒಂದು ಘಟನೆಯನ್ನು ನಾನು ನೆನಪಿಸುತ್ತೇನೆ. ಏನದು? ತುಂಬಿದಂತಹ ಸಭೆಯಲ್ಲಿ ನಿಮ್ಮ ಐವರ ಪತ್ನಿಯಾದಂತಹ ಪಾಂಚಾಲೆಯ ಸೀರೆಯನ್ನು ಆ ದುಷ್ಟ ದುಶ್ಯಾಸನ ಜಗ್ಗಿದ ಘಟನೆ ನಿನಗಿನ್ನು ನೆನಪಿಲ್ಲವೇ? ಎಂತಹ ನೀಚನೇ ಇರಲಿ, ಕಾಮುಕನೇ ಇರಲಿ, ಹೆಣ್ಣನ್ನು ಬಲಾತ್ಕಾರ ಮಾಡ್ಲಿ, ಆದರೆ ಸೀರೆ ಎಳೆಯುವುದಕ್ಕೆ ಒಂದು ಯಾರೂ ಇಲ್ಲದ ಜಾಗ ಹುಡುಕುತ್ತಾರೆ. ಆದರೆ ಈ ಪಾಪಿ ಏನು ಮಾಡಿದ? ಅಷ್ಟು ಮಂದಿಗಳು ಆ ಸಭೆಯಲ್ಲಿ ಇರುವಾಗ ಸೀರೆ ಎಳೆಯುವುದಕ್ಕೆ ಪ್ರಯತ್ನ ಪಟ್ಟ. ಅಂತಹ ನೀಚನು ಕ್ಷಮಾರ್ಹನೇ. ವದಾರ್ಹನಾದಂತಹ ಆತನನ್ನು ನೀನು ಕ್ಷಮಿಸಿದರೆ ಧರ್ಮ ಬಾಹಿರ ನೀನೇ ಆಗುತ್ತಿ. ತಡ ಮಾಡಬೇಡ. ನಾನು ನೋಡಿದ್ದೆ ನಿನ್ನ ಬಂದು ಸೇರಿಕೊಂಡಿದ್ದೇವೆ ನಾವು ಸರೋವರದತ್ತ. ಇದೇನು ದೇವ? ಏನು? ಕೌರವ ಆಗಲೇ ನೀರಿನಿಂದ ಮುಳುಗಿದವನು ಎದ್ದು ಹೋಗಿದ್ದಾನೆ ಅಂತ ಹೆಜ್ಜೆ ಗುರುತು ಉಂಟು. ಅಯ್ಯ, ನಿಮ್ಮನ್ನು ವಂಚಿಸುವುದಕ್ಕಾಗಿ ಅವನು ಈ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಹೌದೇ? ಇದಕ್ಕೆ ಪಿಶಾಚ ಹೆಜ್ಜೆ ಅಂತ ಹೆಸರು. ಹೇಗೆ? ಆತ ಒಳಗೇ ಇದ್ದಾನೆ ಎಂಬುದಕ್ಕೆ ಸಾಕ್ಷಿಗಳು ಇಲ್ಲಿ ಹೊರಗೆ ತೋರುತ್ತಾ ಇದೆಯಲ್ಲ. ಓಹೋ. ಸರೋವರದ ನೀರು ತಕಪಕನೆ ಕುದಿಯುತ್ತಾ ಇದೆ. ಅದರ ಶಾಖಕ್ಕೆ ಮೇಲೆ ಹಾರುವಂತಹ ಪಕ್ಷಿಗಳು ಗರಿಯೆಲ್ಲ ಮುರಿದು ಭೂಮಿಗೆ ಬೀಳುತ್ತಾ ಉಂಟು. ಕಮಲ ಹೂಗಳು ಬಾಡಿದೆ. ಇದೆಲ್ಲ ಆತನ ಬಿಸಿಯುಸಿನ ರೋಷದ ಆಕ್ರೋಶದ ಪರಿಣಾಮ. ಹಾಗಿರುವಾಗ ಅವನು ಒಳಗೇ ಇದ್ದಾನೆ. ಇದು ನಿಮ್ಮನ್ನು ವಂಚಿಸುವುದಕ್ಕೆ ಹಿಂದೆ ಹಿಂದೆ ಹೆಜ್ಜೆಯನ್ನು ಇರಿಸಿ ಆತ ಒಳಗೆ ಸೇರಿದ್ದಾನೆ. ಆದ್ದರಿಂದ ಅವನನ್ನು ನೀನು ಕರೆದರೆ ಅವನು ಹೊರಗೆ ಬರಬಹುದು. ನಾನೇ ಕರೆಬೇಕು. ಓ ಗೌರವೇಶ್ವರ, ಏನಯ್ಯ ಇದು? ವೀರ ಧೀರನಾದತ್ತ ನೀನು ಈ ಸರೋವರದಲ್ಲಿ ಮುಳುಗಿದೆಯಲ್ಲ. ಈಗ ಇಷ್ಟರವರೆಗೆ ನಮ್ಮ ಬೇಡಿಕೆ ಏನಿತ್ತು ಅದನ್ನು ಈಡೇರಿಸಲಿಲ್ಲ. ಆದ್ರೂ ಕೂಡ ಧರ್ಮಜನ ಅಂತ ನಾನು ಕರೀತಾ ಇದ್ದೇನೆ. ಮೇಲಕ್ಕೆ ಬಾಯ, ನಿನಗೇನು ಬೇಕೆಂದು ನನ್ನಲ್ಲಿ ಕೇಳು. ಏನು ಪ್ರವಚನ ಅಂತ ಮಾಡಿದ್ಯಾ ನೀನು? ಏನು ಹಾಗೆ ಕರೆದ್ರೆ ಅವನು ಎಲ್ಲಿಗೆ ಬರ್ತಾನೆ? ಓ ಅರ್ಜುನ, ನೀನು ಕರೆ, ನೀನು ಕರೆ. ಗುರುವಂಶದಲ್ಲಿ ಸಂಜನಿಸಿದಂತಹ ನೀವು ಕೌರವ ಎನ್ನುವಂತಹ ಪ್ರಖ್ಯಾತಿಯನ್ನು ಪಡೆದದ್ದು ನೀನೊಬ್ಬನೇ ಮಾಧ್ಯವಾಗಿದ್ದೀಯ. ಹಣಸಿಕ್ತ ಸಾಮ್ರಾಟ ಎನ್ನುವಂತಹ ಖ್ಯಾತಿಯನ್ನು ಪಡೆದು ಇಷ್ಟರವರೆಗ ಮಾಡಿದಂತಹ ಜನಗೋಸ್ಕರವಾದ ಸಾಧನೆಗಳೆಲ್ಲವೂ ನಿಷ್ಫಲವಾಯಿತು ಎನ್ನುವಂತಹ ಉದ್ದೇಶದಿಂದ ನೀರಿನಲ್ಲಿ ದೇವತೆಗಳು ಪ್ರಾಣಿಗಳಂತೆ ನೀನು ವಾಸಿಸ್ತಾ ಇದ್ದಲ್ಲ. ಜನ ಇದೆ ಅಂತಾದರೆ ಪಾರ್ತಾ ಇದ್ದಾರೆ. ಏನಯ್ಯ, ವಿರೋಧ ಪಕ್ಷದವರು ಭಾಷಣ ಮಾಡಿದ ಹಾಗೆ ಬಾಡ್ತೀಯಲ್ಲ, ಅವ ಬರ್ಲಿಕ್ಕಿಲ್ಲ. ನಕುಲ
ಕೂತ್ಕೊಂಡ್ರೆ ನೀರಲ್ಲಿ ಮುಳುಗಿದೆಯಲ್ಲ. ಒಳ್ಳೆ ಮಾತು ಹೇಳ್ತಾ ಇದ್ದೇನೆ, ನೀರಿಂದ ಏಳು. ಈ ನಗುವಲ್ಲಿ ಸಾಮರ್ಥ್ಯ ಉಂಟು. ಆಗ್ಬೋದಿವ ಒಂದು ಕಪ್ಪೆ ಆದ್ರೂ ಹರಿತಲ್ಲ, ಪ್ರಯೋಜನ ಇಲ್ಲ. ಆಚೆವ ಸಹದೇವ ಈ ಹೊತ್ತಿನಲ್ಲಿ ಸುಮ್ಮನೆ ನೀರಿನ ಒಳಗೆ ಕುಳಿತಿದ್ದೆಯೋ, ಮೇಲೆ ಎದ್ದು ಬಾ, ಸಹದೇವನ ಜೊತೆ ಯುದ್ಧವನ್ನು ಮಾಡು. ಬಂದನ ಕಾಣುವುದಿಲ್ಲ. ಈ ಮೆಣಸು ತಿನ್ನುವ ಬಾಯಿಗೆ ಗೆಣಸು ಕೊಟ್ಟರೆ ಆಗ್ತದೆ. ಪಿಶಾಚಿಗಳಿಗೆ ಪಿಶಾಚ ಭಾಷೆಯಲ್ಲೇ ಉತ್ತರಿಸಬೇಕು. ಯಾರ್ಯಾವುದೀಗ ಭೀಮನೇ ಸಮರ್ಥ. ಆದ್ದರಿಂದ ಭೀಮ ಯಾಕೋ ನೀರಿನಲ್ಲಿ ಮುಳುಗಿದ್ದಿ ಬಂದಿದ್ದಾಳೆ ದ್ರೌಪದಿ. ಅವಳ ಸೀರೆಯನ್ನು ಸೇರಿ ನಿನ್ನ ಹೆಂಡತಿಗೆ ಏನು ಭಾಷೆ ಕೊಟ್ಟಿದ್ದಿ, ಆ ಭಾಷೆಯನ್ನು ತಿರುಚೋಡೆ ಬಾ. ಬರೋದಿಲ್ವಾ ಬರೋದಿಲ್ವಾ? ನೀನು ಬರುವುದು ಹೇಗೆ, ನಿನ್ನ ಬರಮಾಡುವುದು ಹೇಗೆ ಎಂಬುದನ್ನು ನಾನು ಕಲಿತಿದ್ದೇನೆ. ಹೇಳಿದ ಗಾದೆಯಿಂದ ನೀರನ್ನು ಕಲಕಿಡುತ್ತೇನೆ. ಗೆದರೆ ಮುಂದೆ ಆರು ಬೇದಿರಿಯನು ಬಿಟ್ಟು ಮಿಕ್ಕವರುವುದಿಲ್ಲ. ಪಾದ ಸೇವೆಯೊಳು ಇರುವಯ್ಯ ಮುರುಳ ಕೇಳಯ್ಯ ಗುರುಕುಲ ಧೀರ. ನೀರಲ್ಲೇ ಮೇಲೆತ್ತಂತ ನೀನು ರೋಷದಿಂದಾಗಿ ನಮ್ಮ ಇವರನ್ನು ಕರೆಯುತ್ತಾ ಇದ್ದೆ. ಸರಿ ಕೌರವ, ಏನು ಇದು ಧರ್ಮಯುದ್ಧ ಆಗುವುದಿಲ್ಲ, ಐವರು ಬರುವುದಿಲ್ಲ. ಯಾರನ್ನಾದ್ರೂ ಐವರಲ್ಲಿ ಒಬ್ಬರನ್ನು ನೀನು ಆರಿಸಿದರೆ ಯಾರ ಅವರು ಯುದ್ಧದಲ್ಲಿ ಸೋತರೆ
ನಿನಗೆ ರಾಜ್ಯ ಸರ್ವಸ್ವ ನನಗೆ. ನಿನ್ನ ಪಾಲಿಗೆ ಆಗ್ತದೆ. ಯಾರಾದೀತು? ನಾನಾದೀತೆ. ಸ್ವಲ್ಪ ಮುಂದೆ ಬರ್ತೀನಿ. ಯಾಕೆ? ನಿನ್ನ ಮುಖ ಒಮ್ಮೆ ನೋಡೋಣ ಅಂತ ಅಷ್ಟೇ. ಓಹೋ, ನಾನಾದೀತ ನಿನಗೆ. ನಿನ್ನಯ ಬಲು ಏನೋ, ನಿನ್ನಯ ಬಲು ಏನೋ, ನಿನ್ನಯ ಬಲು ಏನೋ. ಈಕ್ಷಿಬೆನು ಸಣ್ಣವ ಅರ್ಜುನ, ಸಣ್ಣವ ಅರ್ಜುನ, ಸಣ್ಣವ ಅರ್ಜುನ. ಚಿಣ್ಣರು ಚಿಣ್ಣರು ಯಮಳರು, ಚಿಣ್ಣರು ಯಮಳರು, ಚಿಣ್ಣರು ಯಮಳರು. ಎನ್ನೇ ಭೀಮನ ಎಲಗರಿಗಗಳು, ನಿನ್ನಯ ಬಲುಗೇನೋ. ಏ ಧರ್ಮರಾಯ, ನಿನ್ನಯ ಬಲುಗೇನೋ. ಮಾರುತಿಯ ಈಕ್ಷಿಬೆನು ಸಣ್ಣವನರ್ಜುನ, ಜಿಳ್ಳರು ಯಮಳರು. ಎನ್ನೇ ಭೀಮನ ಎಲಗರಿಗಗಳು, ನಿನ್ನಯ ಬಲುಗೇನೋ, ನಿನ್ನಯ ಬಲುಗೇನೋ. ಹಾ ಈ ದಿನವೇ ಹಾ ಮಾತ್ರೇಶ್ವರನನ್ನು ಕೊಂದಿನಿ, ಆ ಸಾಮರ್ಥ್ಯದನ್ನಲ್ಲಿದೆ ಎಂಬ ಭ್ರಮೆಯಿಂದ ನಮ್ಮಲ್ಲೇ ಯುದ್ಧಕ್ಕೆ ಸಿದ್ಧನಾಗುವಂತೆ ಹಾ ಉತ್ಸಾಹವನ್ನು ತೋರುತ್ತಿರುವೆ. ನಾನು ಆದಿದ್ದ ನಿನಗೆ. ನಿನ್ನ ಬಲಾಢ್ಯತೆ, ಹಾ ನೀನು ಬಲಿಷ್ಠನೇ ಆಗಿದ್ದರೆ ಕರ್ಣನ ಕಾಲ್ತುಳಿತಕ್ಕೆ ಒಳಗಾಗಿ ಬಿಡದಿಯನ್ನು ಸೇರುತ್ತಿದೆಯೇ. ನೀನು ನೋಟಕರನ್ನು ಭ್ರಮಿತರನ್ನಾಗಿಸುವುದಕ್ಕೆ ನಾನಾದೀತ ಕಂಕ ಸನ್ಯಾಸಿಯಾಗಿದ್ದವನೇ. ನಿನಗೆ ಜೂಜಾಡುವ ಒಂದು ಚಟ, ಹೆಂಡತಿಯನ್ನು ಒತ್ತ ಇಡುವಷ್ಟು ಒಂದಾಗ್ತದೆ. ನೀನೆಂದೇನು ಜೂಜಾಡುವವರೆಲ್ಲರೂ ಹಾಗೆಯೋ ಏನು. ಆ ಗೋಳಮಂಡೆಯವರನ್ನು ನೋಡಿದರೆ ಗೊತ್ತಾಗುತ್ತೆ. ಅರ್ಜುನ ಸಣ್ಣವ, ಧನುರ್ವಿದ್ಯೆಯಲ್ಲಿ ಪಾಂಡಿತ್ಯವುಳ್ಳವ. ಸಿದ್ಧನಿದ್ದೇನೆ. ನೀನು ಚೆನ್ನಾಗಿ ಕುಣಿಯುತ್ತೆ ಅಂತ ಸುದ್ದಿ, ಹೌದೇನು? ಊರ್ವಶಿಯ ಶಾಪವೋ ನಿನ್ನ ಪಾಪವೋ? ಗೃಹಂಗಳೆಯಾಗಿ ಮತ್ಸ್ಯ ನಗರಿಯಲ್ಲಿ ನೃತ್ಯವನ್ನು ಹೇಳಿಕೊಡುತ್ತಿದ್ದೆಯಲ್ಲ, ಹೌದು. ಮೇಲಿನಂತ ಕೆಳಗಿನಂತ ಎರಡನ್ನು. ಹಾಗಿದ್ದರೆ ಅದು ಸರಿ ಇಲ್ಲ. ಎರಡೂ ಒಂದಾದರೆ ಮಿಶ್ರ ಅಲ್ವೇ? ಅರ್ಜುನ, ನಿನ್ನ ಬಗ್ಗೆ ತಾತ್ಸಾರವಲ್ಲ, ನಮ್ಮ ರಣಗಳ ಯುದ್ಧಕ್ಕೆ ನೀನು ಸಣ್ಣವ. ನಾನಾದೀತು. ಸ್ವಲ್ಪ ಮುಂದೆ ಬನ್ನಿ ಮಕ್ಕಳೇ, ನಿಮ್ಮ ಮುಖವನ್ನಾದರೂ ನೋಡ್ಲಿಕ್ಕೆ. ನೀನು ನಕುಲ. ಕುಲ ಯಾವುದು? ನಿನ್ನದೇ ಕುಲ. ನಕುಲ. ಕುಲ ಯಾವುದು ಅಂತ ನಿನಗೂ ಗೊತ್ತಿಲ್ಲ, ನಮಗೂ ಸರಿಯಾಗಿ ಗೊತ್ತಿಲ್ಲ. ನೀನು ಒಟ್ಟಿಗೆ ದೇವರಾಗುವ ಸಹದೇವ.
ಓ, ನಿಮಗೆ ಪಾಂಚಾಲೆಯಲ್ಲಿ ಕೇಳಿ ಒಂದು ಅಭ್ಯಾಸ. ನಾನಾದೀತ. ವರ್ಷಕ್ಕೆ ಒಬ್ರಲ್ವಾ? ಈಗ ಸಹದೇವನಿಗೆ ಹೆಂಡತಿಯಾದರೆ ನಕುಲನಿಗೆ ಏನು ಸಂಬಂಧ? ಹೆಂಡತಿ ಅಲ್ಲಲ್ಲ. ಅವನಿಗೆ ಹೆಂಡತಿಯಾದರೆ ನಿನಗೇನು ಸಂಬಂಧ? ಇಲ್ಲಪ್ಪ, ನಿಮಗೆ ತಾಯಿ, ಮಗಳು, ಸೊಸೆ, ಅತ್ತೆ ಈ ಸಂಬಂಧಗಳೆಲ್ಲ ಗೌಣ. ಎಲ್ಲ ಎತ್ತುಗಳ ಜಾತಿಯವುಗಳು. ನಿಮ್ಮನ್ನು ಮಾತಾಡಿಸಿದರೂ ಫಲ ಇಲ್ಲ. ಯಾಕೆ? ನೀವು ಸಣ್ಣವರು. ಚಿಣ್ಣರಾದಂತಹ ನಿಮ್ಮನ್ನು ಯುದ್ಧದಲ್ಲಿ ಸೋಲಿಸಿದರೆ ಸತ್ವಶಾಲಿಯಾದ ಕೌರವನ ಕೀರ್ತಿಗೆ ಕೊರತೆ. ಹೋಯ್ತಾನಲ್ಲ ಕರ್ಮಲ, ಈ ಗಾಳಿಗೆ ಹುಟ್ಟಿದ ಹೋಯ್ತಾನಲ್ಲ ಭೀಮ. ಅವನೇ ಯಾಕೆ? ಅವನು ಪ್ರತಿಜ್ಞಾಬದ್ಧನಾದವ. ಪಾಂಚಾಲೆಯವನಿಗೆ ಹೆಂಡತಿಯಾದರೆ ಮಾತು ಕೊಟ್ಟುದು ಹೌದಲ್ಲ. ಸುಯೋಧನನ್ನು ಖಾತಿಸ್ತೇನೆ, ನಾನು ಮರೆತಿಲ್ಲ. ಅದಕ್ಕೆ ಸಾಧ್ಯವಿದ್ದರೆ ಇದೊಂದು ಅವಕಾಶವೂ ಆಗಲಿ. ಇವನ ಉಲ್ಲಾಸ, ಇವನ ಉತ್ಸಾಹ, ಇವನ ಕಟ್ಟಾಳ್ತನ ಏನಿದ್ದರೂ ಈ ಸಮಯದಲ್ಲಿ ಸಾರಿಸಲಿ. ಇಲ್ಲಿ ಆ ಯುದ್ಧ ಆರಂಭವಾಗುವುದಕ್ಕೆ ಮೊದಲು ನಾನು ಹೋಗುತ್ತಿರುವಂತಹ ಸಂದರ್ಭದಲ್ಲಿ 101 ಮಂದಿ ಕೌರವರು 18 ಕ್ಷೋಹಿಣಿ ಸೇನೆ ಇವತ್ತು ನೋಡಿದ್ರೆ ಯಾರು ಇಲ್ಲ. ನೀವು ತಿರುಗಾಟಕ್ಕೆ ಹೋಗಿದ್ದೀರಿ ಅಂತ ಗೊತ್ತಾಯ್ತು. ಇಲ್ಲಿ ಈ ಸಮಯಕ್ಕಾದ್ರೂ ಬರ್ತೀರೋ ಇಲ್ವೋ ಅನುಮಾನ ಇತ್ತು. ಬಂದಿದ್ದೀರಲ್ಲ, ನೀನೊಬ್ಬರೇ ಉಳಿದಿದ್ದಿ. ಇವರು 5 ಮಂದಿ ಇದ್ದಾರೆ. ಕಾರಣ ನೀನು ಎನ್ನುವುದು ನೀನು ಹಲ್ಲು ಬಿಟ್ಟದ್ದನ್ನು ನೋಡಿದ್ರೆ ಗೊತ್ತಾಗ್ತದೆ. ಅಣ್ಣ ಈ ರೀತಿ ನುಡಿವರೆ ಮಗವನ್ನು ಮಾಡಲು ಸುರಲು ಜರಯನ
ಮೆಚ್ಚು ನಮಗಿಲ್ದನು ಮುಂದಿನಿವರಿದಾದ ಕುಂದೇನು ಅಣ್ಣ. ನಾವು ಪಕ್ಷಪಾತವನ್ನು ಮಾಡಿದರೆ ಆ ದೇವತೆಗಳು ಮೆಚ್ಚುತ್ತಾರೆ. ಯಾರು ಪಾಪಿಗಳೋ ಅವರು ಈಗಾಗಲೇ ಹೋಗಿ ಆಗಿದೆ, ಯಾರು ಪುಣ್ಯವಂತರೋ ಅವರೆಲ್ಲ ಉಳ್ಕೊಂಡಿದ್ದಾರೆ. ನೀನು ಈ ಹೊತ್ತಿಗೆ ಬಂದದ್ದು ಬಹಳ ಒಳ್ಳೇದಾಯ್ತು. ಓ, ಇಲ್ಲಿ ನೀನು ಕೂತ್ಕೋ, ನಾನು ಅಲ್ಲಿ ಕೂತ್ಕೊಳ್ತೇನೆ. ನಮ್ಮ ಸಮಕ್ಷದಲ್ಲಿ ಅವರ ಗದಾಯುದ್ಧ ನಡೆಯಲಿ. ಯಾರೂ ಗದಾಯುದ್ಧದ ನಿಬಂಧನೆಯನ್ನು ಮೀರಬಾರದು. ಅವನನ್ನು ಸರಿ ನೋಡಿಕೊಳ್ಳಿ. ಏನಾದರೂ ಹೆಚ್ಚು ಕಡಿಮೆ ಮಾಡುವುದು ಅವನಿಗೆ. ಇವನಿ ಜನವೇ ಅವ. ನಾನು ಕೂತ್ಕೊಳ್ತೇನೆ ಇಲ್ಲಿ. ಎಂಬ ಹಾಗೆ ರಣರಂಗಕ್ಕೆ ಹಿಡಿದೆಯಲ್ಲ, ನೀರೊಳಗೆ ಅಡಗಿದಂತಹ ನಿನ್ನ ಬಲವು ಯಾರಿದೆ? ಎಂಬುದ ಬಲ್ಲೆ ಸಾಕು ವಾಜಾಟವನ್ನು ಬಿಡು ಪರಾಕ್ರಮದ ಜಾಟವನ್ನು ಧರಿವೆ. ಬೋನವಿಟ್ಟು ಬಂದೆಯೋ ಮತ್ಸ್ಯನ ಬಾಣ ಸಿಗನೆ ಸೌಟು ಹಿಡಿದ ಕೈಯಲ್ಲಿ ಗದೆ ಎತ್ತಿದರೂ ಹುತ್ತಾ ಬಂದೆಯೋ. ನಿನ್ನ ನೈಪುಣ್ಯ ಏನಿದ್ದರೂ ಊಟದಲ್ಲಿ. ಓಯ್ ಪೂಜೆ ಭಟ್ರೆ, ಓಯ್ ನಿಮ್ಗೆ ಆಗ್ಲಿಲ್ಲ ಇನ್ನು ಪೂಜೆಗೆ ಎಷ್ಟು ಹೊತ್ತಯ್ಯ? ಊಟಕ್ಕೆ ತಡ ಆಗ್ತದೆ, ಹಸಿವೆ ಸಹಿಸುವುದಕ್ಕಾಗುವುದಿಲ್ಲ. ನಿಮ್ಮ ಪೂಜೆ ಬೇಗ ಮುಗಿಸಿ, ಬೇಗ ಮುಗಿಸಿ. ಯಾಕೆ ಗದರಿಸದೆ ಉಪಾಯ ಇಲ್ಲ. ಇವನ ಅಣ್ಣ ಪೂಜೆಗೆ ಕಂಕಣ. ಅಯ್ಯೋ, ನಿನಗೊಂದು ಊಟದ ಆಸೆ, ನಮಗೆ ಬೇಕಾದುಂಟ ಇಲ್ವ? ನಮಗ ಬಿಳಿ ಅಕ್ಕಿದ್ದಾಗುವುದಿಲ್ಲ, ನಮಗೆ ಕಪ್ಪಕ್ಕಿದಾಗಬೇಕು. ಈ ಯಜಮಾನಿಗಾಗುವಂತಹ ಕಷ್ಟ ಒಂದೋ ಎರಡ. ಯಾಕೆ ಏನಾಗ್ತದೆ? ನೀನು ನಿನ್ನ ತಮ್ಮಂದರು ನಾಳೆಗೆ ಕಷ್ಟ ಎಂತೆಂತವರೆಲ್ಲ ಸೇರಿಕೊಂಡು ಊಟ ಮಾಡಿದ್ರವ. ಏಯ್, ನಿನ್ನ ಬೊಬ್ಬಾಟ ಊಟದಲ್ಲದೆ ಹೋರಾಟದಲ್ಲಿದೆಯ. ಜೋಜಿನ ಸಭೆಯಲ್ಲಿ ಪಾಂಚಾಲೆಯನ್ನು ಎಳೆದು ತಂದು ನಾನಾ ರೀತಿಯಾಗಿ ಹಿಂಸಿಸಿದಾಗ ಹೆಣ್ಣಿಗರಂತೆ ನೆಲ ನೋಡುತ್ತಾ ಕುಳಿತಿರಲ್ಲ. ನಿನ್ನ ಗಂಡ ಗರ್ವ ಆಗ ಏನಾಗಿತ್ತು? ನಿನ್ನ ಹುಲುಸಾಗಿ ಬೆಳೆದಿರುವ ಪರಾಕ್ರಮದ ತೋಟವನ್ನು ನಿಮಿಷಾರ್ಧದಲ್ಲಿ ಕತ್ತರಿಸಿ
ನೋಡಿರಿ ಧರ್ಮಜ ಫಲ್ಗುಣಾದಿಗಳು ನೋಡಿ ಧರ್ಮಜ ಫಲ್ಗುಣಾದಿಗಳು ನೋಡಿರಿ ಧರ್ಮಜ ಫಲ್ಗುಣಾದಿಗಳು ನೋಡಿ ಧರ್ಮಜ ಫಲ್ಗುಣಾದಿಗಳು ಚಂದಗಳು 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 ನೋಡಿ ತನ್ನ ಮಾದಿನಿಗಿತ್ತ ತನ್ನ ಮಾದಿನಿಗಿತ್ತ ತನ್ನ ಮಾದಿನಿಗಿತ್ತ ಮುಂದಿನ ಭಾಷೆಯು ಮುಂದಿನ ಭಾಷೆಯು ಕನ್ನಡಿ ಗಂಡಾಯ್ತು ಕನ್ನಡಿ ಗಂಡಾಯ್ತು ಇನ್ನೂ ದಾಳುವನೋ ನನ್ನ ಮನೆಗಿನ್ನ ಮುಂದೆ ನಮ್ಮ ಜಗತ್ತ ಕನ್ನಡಿ ಗಂಡಾಯ್ತು ಇನ್ನೂ ದಾಳುವನೋ ನೋಡಿರಿ ಧರ್ಮಜ ಫಲ್ಗುಣಾದಿಗಳು ಜಲ್ದಗಳು ಧರ್ಮಜ ನೋಡು ಅರ್ಜುನ ನೋಡು ನಗುಲ ನೀನೋಡು ಮಾನವ ನೋಡು ಎಲ್ಲರೂ ಬಂದಿರಿ ಭೀಮವಿದ್ದ ಜನ ನೋಡಿ ಆನಂದಿಸಿರಿ ನೋಡಿರಿ ಧರ್ಮಜ ಫಲ್ಗುಣಾದಿಗಳು ಬನ್ನಿ, ನೀವೇನು ಅಲ್ಲಿಯೇ ನಿಂತದ್ದೇನು? ಸ್ವಲ್ಪ ಹತ್ತಿರ ಬನ್ನಿ. ಇಲ್ಲಿ ಬಾ. ನೂತನ ಪ್ರಯೋಗ, ಅದ್ಭುತ ರಮ್ಯ ಕೌಶಲದ ಪರಮಾವಧಿ, ಒಂದೇ ಒಂದು ಪ್ರಯೋಗ. ನಿನ್ನೆ ಇರಲಿಲ್ಲ, ನಾಳೆ ಇರುವುದಿಲ್ಲ. ಬನ್ನಿರಿ, ನೋಡಿರಿ, ಸಂತೋಷ ಪಡೆಯಿರಿ. ಒಂದೇ ಒಂದು ನೂತನ ಪ್ರಯೋಗ. ಇಂಥದ್ದು ಜಗಜಗಿಸೋದು ಎಂಥದ್ದು ಇಲ್ಲ. ಅವರೆಲ್ಲ ನಮ್ಮ ಕಡೆಯವರು. ಆಕಾಶದಲ್ಲಿದ್ದು ನಕ್ಷತ್ರ ರೂಪದಿಂದ ಇಲ್ಲೇನೇನು ನಡೆಯುತ್ತಿದೆಯೋ ಅದನ್ನೆಲ್ಲ ನೋಡುತ್ತಿದ್ದಾರೆ. ಧರ್ಮರಾಯ, ನಾನ ಯುದ್ಧಕ್ಕಾದೀತು ಬಾಮೆಯಲ್ಲಿ ಕರೆದವನು ನೀನಲ್ವೇ? ನೋಡ ಅರ್ಜುನ, ನಿನ್ನಲ್ಲಿ ಹೇಳಿದೆ ನಾನು, ಮಿಡುಕುಳ್ಳರ್ಜುನ ಪಿಡಿ ಗಾಂಧೀವವ. ನೋಡ ಮಕ್ಕಳು, ನೀವಿಬ್ಬರು ನೋಡಿ, ನಿಮಗೆ ಹೆಚ್ಚು ನೋಡಿ ಅನುಭವ ಇಲ್ಲ, ಸ್ವಲ್ಪ ಅಭ್ಯಾಸ ಮಾಡಿಕೊಳ್ಳಿ. ಎಲ್ಲಿ ನೋಡಬೇಕು, ಹೇಗೆ ನೋಡಬೇಕು, ಏನು ಪ್ರಯೋಜನ ಆದೀತು ನೋಡಿರ ನೋಡಿ. ಬಲಾಢ್ಯನಾದ ಭೀಮಸೇನ ಭೂಮಿಗೆ ಹೊರಗಿರುವ ಚಂದವನ್ನೊಮ್ಮೆ ನೋಡಿ. ಬಯಲು ಪ್ರದೇಶದಲ್ಲಿ ಹಳೆ ಮರ ಮುರಿದು ಬಿದ್ದಾಗ ಹೆಂಡತಿಗೆ ಮಾತು ಕೊಟ್ಟ.
ಕನ್ನಡಿಯೊಳಗಿರುವ ಗಂಟನ್ನು ಪಡೆಯುವುದಕ್ಕೆ ಪ್ರಯತ್ನಿಸುವ ಹೆಜ್ಜನಂತೆ ಇವನ ವ್ಯವಹಾರವಾಯಿತು. ಪಾಂಚಾಲೆಗಿತ್ತ ಮಾತು ವ್ಯರ್ಥವಾಯಿತು. ಇವರೆಲ್ಲ ನೋಡಿದರೆ ಎಷ್ಟು ಹೊತ್ತು ನೋಡಿ ನೋಡಬೇಕಾದ ಒಬ್ಬ ಇದ್ದಾನೆ. ಯಾರು? ರಂಗ ರಂಗ ಕಪಟ ನಾಟಕ ರಂಗ ರಂಗ ಕಪಟ ನಾಟಕ ರಂಗ 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 ಕಪಟ ನಾಟಕ ರಂಗ 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 ಗೋವಿಂದ ಏನೋ ನಿನ್ನಂಗ ಗುಬಿತ ಏನೋ ನಿನ್ನಂಗ ರಂಗ ನಿನ್ನಂಗ ನಿಪುಣ ಭೀಮನ ನೋಡ ನಿಪುಣ ಭೀಮನ ನೋಡ ಚಪಳತ್ವದಿ ಮಾತಾಡು ಮಾತಾಡು ಚಪಳತ್ವದಿ ಜಬಳತ್ವದಿ ಜಬಳತ್ವದಿ ಮಾತಾಡು ಕಪಟ ನಾಟಕ ರಂಗ ಗುಬಿತವೆನ ನಿನ್ನಂಗ ನಿಮುಣ್ಣ ಭೀಮನ ನೋಡು ಚಪಳತ್ವದಿ ಮಾತಾಡು ಕಪಟ ನಾಟಕ ರಂಗ ನಿನ್ನಂಗ ರಂಗ ನಿನ್ನಂಗ ನಿಪುಣ ಭೀಮನ ನೋಡು ಚಪಳತ್ವದಿ ಮಾತಾಡು ರಂಗ ಮಾತಾಡು ರಂಗ 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 ನೀನು ಮಾತನಾಡ
ನಿನಗೆ ಸ್ವಲ್ಪ ಮಾತಾಡುವ ಚಟ ಉಂಟಲ್ಲ, ಮಾತಾಡು. ಕುಡಿಯಷ್ಟು ಮಾತಾಡು. ಯಾಕೆ ನಾನಿನ್ನು ಮಾತಾಡುವುದು? ನಂದ ಗೋಕುಲದಲ್ಲಿ ಮುಗ್ಧೆಯರಾದ ಗೋಪಿಕೆಯರನ್ನು ನಾನಾ ರೀತಿಯಿಂದ ಆಕರ್ಷಿಸಿದೆ. ನಿನ್ನ ಕೈಯಲ್ಲೊಂದು ಬಿದಿರಿನ ತುಂಡು, 7 ತೂತುಗಳನ್ನು ಕೊರೆಯುವಂತೆ ಸಪ್ತರಸೋತ್ಪಾದನೆ. ಗಂಡಸರು ಇದರಿಗೆ ಬಂದ್ರ ಇವನ ಕೊಳಲು ಹೀಗೆ ನೋಡಿ. ಆರಂಭ ಆಗುವುದು ನಿಷಾದದಿಂದ, ಆಮೇಲೆ ದೈವತಕ್ಕೆ, ಒಡನೆ ಋಷಭಕ್ಕೆ ಬಂತು. ದಾರಿ ದಾರಿ ನೀ ದಾರಿ ಮಮ ದಾರಿ, ನನ್ನ ದಾರಿಗೆ ಬಾ, ಆ ದಾರಿಯಾಗಿ ಹೊಳೆಬದಿಗೆ ಬಾ. ಹೆಂಗಸರನ್ನು ನೋಡಿದ ನಾವು ಇವನ ಹೀಗಿದ್ದ ಕೊಳಲು ಹೀಗಾಯ್ತು ನೋಡಿ. ಇವನನ್ನು ನಂಬಿದವರೆಲ್ಲ ಮಂಡೆ ಬೋಳಾದವರು, ಮಂಡೆ ಬೋಳಾದವರ ಕುಲದೈವ ಇವನ. ಕುಂಡಗೋಲ ಕರಿಂಗೆ ಆರಾಧ್ಯರು, ನಂಬಿದ್ರ ತಲೆ ಬೋಳಿಸುವುದೇ. ನಿನ್ನ ಚಾಪಲ್ಯ ನೋಡಿದೆಯಾ? ನಿಪುಣನಾದಂತಹ ಭೀಮ ನನ್ನ ಹೊಡೆತದಿಂದಲ್ಲ, ನಾನು ಗದೆಯನ್ನು ತಿರುಗಿಸುತ್ತಿದ್ದಾಗ ಬೇಕೆಂದೇ ತಲೆ ಕೊಟ್ಟ. ವಿದ್ಯಾಧರ ಪ್ರಕ್ರಿಯೆಯಿಂದ ಮೇಲೆ ನೆಗೆದು ಭೂಮಿಯನ್ನು ಬಿಟ್ಟು ಮೇಲೇರಿದಂತಹ ನಾನು ಛತ್ರಾಕಾರವಾಗಿ ಗದೆಯನ್ನು ತಿರುಗಿಸುತ್ತಿದ್ದೆ. ತಲೆ ಕೊಟ್ಟ, ಬಿದ್ದ. ಅಯ್ಯೋ, ಏನು ಕೃಷ್ಣ, ನನ್ನ ಹೃದಯಸ್ಥವಾದ ಭಾವಗಳೇನು ಸನ್ನಿಧಿಯಲ್ಲಿ ನಿವೇದಿಸಿಕೊಂಡಿದ್ದೆ. ಆದರೆ ಈ ದೃಶ್ಯ ಮಾಧ್ಯಮದಿಂದ ಯಾರಿಗೆ ಏನು ತಿಳುವಳಿಕೆಯನ್ನು ನೀಡಬೇಕೆಂದು ನೀನು ನಿಶ್ಚಯಿಸಿರುವೆಯೋ ಗೊತ್ತಿಲ್ಲ. ಸ್ವಾಮಿ, ನನ್ನ ಅಂತರಂಗವನ್ನು ಅರ್ಥ ಮಾಡಿ ನನಗೆ ಬೇಕಾದ ಗುರುಗಳೇ, ತೀರ್ಥ ಉಂಟಲ್ಲ ಇಲ್ವ? ತೀರ್ಥ ನಿನಗುಂಟು. ನೋಡ್ತಾ ಇದ್ದೀವಿ, ಭೀಮಸೇನ ತಲೆಗೆ ಬಿದ್ದಿದ್ದಾನೆ, ಅವನು ನಗುತ್ತಾ ಇದ್ದಾನೆ. ಇದು ಚಂದವೇ ದೇವ? ಧರ್ಮರಾಜ, ನೀನೇನು ಆತಂಕ ಪಡಬೇಡ. ಒಂದು ತುಳಸಿಯ ದಳ ಹಿಡ್ಕೊಳ್ಳುವ, ಬಾಯಿಗೆ ನೀರು ಬಿಡು ಕೊನೆಯದು. ಅವನೇನೋ ಬಡಬಡಿಸುತ್ತಾ ಇದ್ದಾನೆ. ಭೀಮಸೇನ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಾ ಇದ್ದಾನೆ ಅಷ್ಟೇ. ಅವನು ಸಾಯ್ಲಿಕ್ಕಾಗುವಾಗ ಇಷ್ಟು ಮಾಡಿದನಲ್ಲ, ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಕೊಡಬೇಕು. ಆದ್ರೆ ಮತ್ತೇನೊಂದು ಇವ ಮಾಡುವುದಿಲ್ಲ. ಭೀಮ ಈಗ ಹೇಳ್ತಾನೆ, ಭೀಮಸೇನ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಸುಳಿಯುವಾಗ ಕೈ ತಟ್ಟದ ನಿನ್ನ ಕೈಗಳು ನಮ್ಮ ಹಿರಿಯರು ಬಾಳಿದಂತಹ ಕಿರೀಟವನ್ನು ತರಲು ಇವರ ತಲೆ ಯೋಗ್ಯವಾದಲ್ಲ. ಅವಸರ ಮಾಡಬೇಡ, ಸ್ವಲ್ಪ ಸ್ನಾನ ಎಲ್ಲ ಮಾಡಿ ವಿಶ್ರಾಂತಿಯನ್ನು ಅನುಭವಿಸಿ. ಜೀವ ಬಿದ್ದುಕೊಂಡಿರುವಾಗ ಕೌರವ ಕೇವಲ ಮಾತಾಡಿದ್ದು.
ಮನಿ ಇಂದೇನು ರೋಷ ಬಂದು ನೆಗೆದು ಸುಮ್ಮನೆ ಮದ ಮದಿಗಳು ಇದ್ದ ಗೌರವರದು ಮಾಡಿದ ಮದಗಾಗಿದು ಚಂದವಾಯ್ತು ಅಣ್ಣದೇ ಮನೆ ಚಂದವಾಯಿತು. ಯಾವುದು ಚಂದ ಆದದ್ದು? ಅವ ಸತ್ತ ರೀತಿ ಅವ ಇದ್ದ ರೀತಿ. ಬಿದ್ದವನೆಲ್ಲ ಒಟ್ಟದ್ದು ಚಂದ ಆದದ್ದೇನೋ? ಅಣ್ಣ ನಿನಗೆ ಯಾಕೆ ಸಿಟ್ಟು ಬಂದದ್ದು? ಸಿಟ್ಟು ಬಾರದೆ ಮತ್ತೆ ಉಳಿತದೆ. ಯಾಕೆ ಅಂತ ಬೇಕಲ್ಲ. ಆಗ ಆ ಭೀಮ ಬಿದ್ದವಾಗ ಮೂದಲಿ ಸಿದ್ದು ಬಿಟ್ರೆ ಅವನ ಮೈ ಮುಟ್ಟಿದ್ದಾನ. ಇವ ತಪ್ಪಿ ತೊಡೆಗೆ ಹೊಡೆಯುವ ಯುದ್ಧದ ನೀತಿ ಮೀರಬಾರದು ಅಂತ ಹೇಳಿದ್ಯಾ ಇಲ್ವಾ? ಮೊದಲೇ ಅವ ಆಡಿದ್ದೇವೆ. ತೊಡೆಗೆ ಹೊಡೆದದ್ದು ಯಾಕೆ? ಆದ್ರೆ ಮೊದಲು ತಪ್ಪು ಮಾಡಿದ್ಯಾರು ನೀನು ಯಾರು? ನೋಡಿದ್ಯಾ? ಯಾರು ಯಾರು? ಕೌರವ ತಾನೆ. ಅದು ತಪ್ಪಿ 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 ಅದು ತಪ್ಪಿ. ಇದು ಒಪ್ಪಿಯ ಅವನ ಶಿರಕ್ಕೆ ಬಡಿದಿದ್ದಾನೆ. ಆ ಬಳಿಕ ಈ ಭೀಮಸೇನ ಅವನ ತೊಡೆಗೆ ಹೊಡೆದದ್ದು. ಅದು ಕೂಡ ಯಾವಾಗ ಇಬ್ಬರೂ ನೆಲದಿಂದ ಮೇಲಕ್ಕೆ ನೆಗೆದಂತಹ ಸಂದರ್ಭದಲ್ಲಿ ಯುದ್ಧ ನಿಬಂಧನೆಯನ್ನು ಮೀರಬಹುದು ಎಂಬುದು ಶಾಸ್ತ್ರದ ಮತ. ನಿನಗೆ ನಾನು ಹೇಳಬೇಕಾ? ನೀನೇ ಗುರು ಅಲ್ವಾ? ಆದ್ದರಿಂದ ಭೀಮಸೇನ ತಪ್ಪು ಮಾಡಲಿಲ್ಲ. ತಪ್ಪು ಮಾಡಿದ್ದು ಕೌರವ. ಅವನಿಗೆ ಸರಿಯಾದ ಶಾಸ್ತಿಯಾಗಿದೆ. ಅಣ್ಣ, ನಾನು ಮನೆಯಿಂದ ಹೊರಡುವಾಗ ನನ್ನ ಅತ್ತಿಗೆ ಮುದುಕಿ ಕೇಳ್ತಾ ಇದ್ಲು, ಅವರೆಲ್ಲಿ ಹೋಗಿದ್ದಾರೆ, ಅವರೆಲ್ಲಿಗೆ ಹೋಗಿದ್ದಾರೆ. ಹೌದು, ಹೇಳಿದಾಗೆ ನಮ್ಮನೆ ಅವಳು ಆಗಿದ್ದಾಳೆ. ಅವಳು ಚಾಪೆ ಆಗಿದ್ದಾಳೆ. ಈಗ ಚಾಪೆ ಹಿಡಿದಿದ್ದಾಳೆ. ನನ್ನನ್ನು ಇಳಿಸಿ ಇಳಿಸಿ ವಿರಹ ವಿರಹ ನೂರು ತರಹ. ಹೋಗೋಣ ಹೋಗೋಣ. ತೀರ್ಥ ನೀನು ಮತ್ತೆ ಕುಡಿಯು. ನನಗೆ ಹೊತ್ತಾಯ್ತು. ಹೆಂಡತಿಯ ಸುದ್ದಿ ಮಾತಾಡಿದ್ದೆ ಹೇಗೆ ಓಡಿದ್ದಾನೆ ನೋಡಿ. ಹೌದು ಧರ್ಮರಾಜ ದೇವ ಇಡೆತೊಡೆ ಯುಡಿದು ದೊಪ್ಪನೆ ಕೆಡೆದು ನೆಲನಂ ಔಂಕಿ ಪಿಡಿದು ಖರ್ಚಿ ಇದಂ ನಾ ಬಿಡೆನೆಂದು ಮಡಿದು ಮೆರೆದಂ ಕೌರವೇಂದ್ರ. ಹೌದು ನೋಡಿದ್ಯಾ? ನೋಡ್ತಾ ಈ ಇದ್ದೀನಿ. ಭೂಮಿಯ ಮೋಹ ಎಷ್ಟು ಅವನಿಗೆ. ಸಾಯುವಂತಹ ಸಂದರ್ಭ ಅಲ್ಲ, ಸತ್ರು ಬಿಡುವುದಿಲ್ಲ ಎಂಬಂತೆ ನೆಲವನ್ನು ಔಕಿ ಪಿಡಿದಿದ್ದಾನೆ, ಕಚ್ಚಿದ್ದಾನೆ. ಹೌದು. ಆದ್ರೆ ಈ ಲೋಕ ಯಾರಿಗೆ ಶಾಶ್ವತ ಹೇಳು? ಯಾರಿಗಿಲ್ಲ ದೇವ. ಎಂತೆಂತಹ ಕಿರೀಟಾಧಿಪತಿಗಳು ಈ ಪ್ರಪಂಚವನ್ನೇ ನಾವು ಆಳಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಹೌದು. ಯಾರಿಗಾದ್ರೂ ಸಿಕ್ಕಿದ ಈ ಲೋಕ? ಯಾರಿಗೆ ದಕ್ಕಲಿಲ್ಲ, ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳು? ಯಾಕೆ? ಭೂದೇವಿ ಎಂಬವಳು ನಾರಾಯಣನ ಪತ್ನಿ. ಅವನ ಅನುಗ್ರಹ ಇದ್ದರೆ ಮಾತ್ರ ದಕ್ಕುವುದಕ್ಕೆ ಸಾಧ್ಯ. ರೂಢಿಯಲ್ಲಿ ಒಂದು ಋಣ ಅಂತ ಮಾತುಂಟು ನೋಡು. ಸರಿ. ಭೂಮಿಯ ಋಣ ಬೇಕು ಅಂತ. ಅವನ ಅನುಗ್ರಹ ಇದ್ದರೆ ಮಾತ್ರ ಅದು ದೊರೆಯುವುದಕ್ಕೆ ಸಾಧ್ಯ. ಈ ಕೌರವ ನಿಮಗೆ ಸಿಗಬೇಕಾದಂತಹ ಸಾಮ್ರಾಜ್ಯವನ್ನು ಕೊಡದೆ ಯುದ್ಧವನ್ನೇ ಬಯಸಿ ಇದರಿಂದಲೇ ಆತ ನಾಶವಾಗಿ ಹೋದ. ಕೋತಿ ಹುಣ್ಣು ಬ್ರಹ್ಮರಾಕ್ಷಸ ಅಂತ ಒಂದು ಗಾದೆ ಉಂಟು. ಹಾಗೆ ಇವನಲ್ಲಿದ್ದಂತಹ ದುಷ್ಟ ಪ್ರವೃತ್ತಿ ಇವನನ್ನೇ ನಾಶ ಮಾಡಿತು. ಈ ಪ್ರಪಂಚದಲ್ಲಿ ಸಹನೆ ಅಸಹನೆ ಮತ್ತು ಎಂಬುದೇ ಪ್ರಪಂಚದ ಬಹುಲೊತ್ತ ಗುಣದೋಷಗಳು. ಸಹನೆಯಿಂದ ಸಾಧುತ್ವ ಶುಚಿತ್ವ ಉಂಟಾದರೆ ಅಸಹನೆಯಿಂದ ಇಂತಹ ನೀಚ ಪ್ರವೃತ್ತಿಗಳೆಲ್ಲ ಹುಟ್ಟುತ್ತದೆ. ಆದ್ದರಿಂದ ಯಾರಿಗೂ ಅಸಹನೆ ಸಲ್ಲದು. ಸಹನೆಯಿಂದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮ ಕರ್ತವ್ಯವನ್ನು ಮಾಡುತ್ತಾ ಇದ್ದಾಗ ಯಶಸ್ಸು ಖಂಡಿತ ದೊರೆಯುತ್ತದೆ. ಮತ್ತೊಬ್ಬರ ಸಂಪತ್ತನ್ನು ಕಬಳಿಸುವುದಕ್ಕೆ ಸೂರೆದೊಯ್ಯುವುದಕ್ಕೆ ಪ್ರಯತ್ನ ಪಟ್ಟರೆ ಅದು ಅವನಿಗೆ ದಕ್ಕುವುದಕ್ಕೆ ಸಾಧ್ಯವಿಲ್ಲ. ಯಾವುದು ಯಾರಿಗೆ ಪ್ರಾಪ್ತಿಯೋ ಅದು ಮಾತ್ರ ಸಿದ್ಧಿಸುತ್ತದೆ. ಆದ್ದರಿಂದ ದ್ವೇಷ ಸಲ್ಲದು, ಲೋಭ ಸಲ್ಲದು ಎಂಬ ಕಥಾಂತರ್ಗತವಾದಂತಹ ಈ ತತ್ವವೇ ಪ್ರಸಾದವೆರಿಸಿ ಯಾರು ಈ ಪುಣ್ಯ ಕಥನವನ್ನು ಕೇಳುತ್ತಾರೋ, ಕೇಳಿಸ್ತಾರೋ, ನೋಡುತ್ತಾರೋ, ನೋಡಿಸ್ತಾರೋ, ಆಡುತ್ತಾರೋ, ಆಡಿಸುತ್ತಾರೋ ಅಂಥವರಿಗೆಲ್ಲ ಶ್ರೀ ಮಹಾಮಾತೆ ಆಯುರಾರೋಗ್ಯ ಭಾಗ್ಯಗಳನ್ನಿತ್ತು ಕಾಪಾಡಲೆಂದು ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುವುದಕ್ಕೆ ಅಪ್ಪಣೆಯನ್ನು ಕೇಳೋಣ. ಭದ್ರಂ ಶುಭಂ.